ವರ್ಗವನ್ನು ಕಾಣಬಹುದು. ಆರ್ಥಿಗಳು, ಅರ್ಥಾರ್ಥಿಗಳು, ಜಿಜ್ಞಾಸುಗಳು, ಜ್ಞಾನಿಗಳು. ಇದರಲ್ಲಿ 2 ವರ್ಗದವರು ನಾನೊಬ್ಬನೇ ಹೌದು. ನಾನು ಆರ್ತಿಯೂ ಹೌದು, ಜಿಜ್ಞಾಸೆಯೂ ಹೌದು. ಜಿಜ್ಞಾಸೆ ಎನ್ನುವುದು ಅಜ್ಞಾನವೇನೂ ಅಲ್ಲ. ಯಾರೋ ದೊಡ್ಡವರು ಹೇಳಿದ್ದನ್ನು ಕೇಳಿದ್ದೇನೆ, ಅದು ಬೆಳವಣಿಗೆಯ ಲಕ್ಷಣ ಅಂತ. ಈ ಪ್ರಪಂಚವನ್ನು ಕಂಡಾಗ ನನಗನ್ನಿಸುವುದು ಹೀಗೆ, ಅದು ಯಾಕೆ, ಇದು ಯಾಕೆ, ಇದು ಹೇಗೆ, ಅದು ಹೇಗೆ, ಅದೇನು, ಇದೇನು. ಬರೇ ಜಿಜ್ಞಾಸೆ ಬಿಟ್ರೆ ಉತ್ತರ ಇಲ್ಲ. ಉತ್ತರ ತಿಳ್ಕೊಳ್ಬೇಕು. ಯಾರಿಂದ ತಿಳ್ಕೊಳ್ಳಿ? ಮನೆಯ ಮೊದಲ ಪಾಠಶಾಲೆ ಜನನಿ ತಾನೆ ಮೊದಲ ಗುರು. ಅವನಲ್ಲಿಗೆ ಹೋಗ್ತದೆ. ಶರಣು ಮಾತೆಯೇ ಶರಣು ಶರಣು ಮಾತೆಯೇ ಶರಣು ಮಾತೆಯೇ ಪಾದ ಪದ್ಮಕ್ಕೆ ಶರಣು ಮಾತೆಯೇ ಶರಣು ಮಾತೆಯೇ ಪಾದ ಪದ್ಮಕ್ಕೆ ಸಲಹು ಬೇಡಿಕೆ ಲಾಲಿಸಿ ಸಲವು ಬೇಡಿಕೆ. ಹೌದಮ್ಮ. ಶರಣು ಮಾತೆಯೇ ಪಾದ ಪದ್ಮಕ್ಕೆ ಅರಿಗೆ ಲಾಲಿಸಿ ಸಲಹು ಬೇಡಿಕೆ ಲಾಲಿಸಿ ಸಲವು ಬೇಡಿಕೆ. ಅರಿಗೆ ಲಾಲಿಸಿ ಸಲಹು ಬೇಡಿಕೆ. ಜನ್ಮದಾರಭ್ಯ ಕಾಣದಾದೆನು ಜನ್ಮದಾರಭ್ಯ ಕಾಣದಾದೆನು ಜನ್ಮದಾತನು ಯಾರ್ ಎಲ್ಲಿ ಬೋದನೋ ಜನ್ಮದಾತನು ಯಾರೆಲ್ಲಿ ಬೋದನು ಜನ್ಮದಾರಭ್ಯ ಕಾಣದಾದೆನು ಜನ್ಮದಾತನು ಯಾರೆಲ್ಲಿ ಬೋದನು ಜನ್ಮ
ಜನ್ಮದಾತನು ಯಾರೆಲ್ಲಿ ಹೋದನು ಜನ್ಮದಾತನು ಯಾರೆಲ್ಲಿ ಹೋದನು ಅಮ್ಮ ಜನ್ಮದಾರಭ್ಯ ಜನ್ಮದಾತನು ಯಾರೆಲ್ಲಿ ಹೋದನು ಹೇಳಮ್ಮ ಜನ್ಮದಾತನು ಯಾರೆಲ್ಲಿ ಹೋದನು ಅವ ಎಲ್ಲಿ ಹೋದನು ಶರಣು ಮಾತೆಯೇ ಪಾದ ಪದ್ಮಕ್ಕೆ ಆ ಅಮ್ಮ ಜನ್ಮದಾತನು ಕಾಣದಾದೆನು ಜನ್ಮದಾತನು ಯಾರೆಲ್ಲಿ ಹೋದನು ಮಾತೆಯೇ ಶರಣು ಮಾತೆಯೇ ಪಾದ ಪದ್ಮಗೆ ಅರಿಗೆ ಲಾಲಿಸಿ ಸಲಗು ಬೇಡಿಕೆ ಶರಣಮ್ಮ ಶರಣ ಅಮ್ಮ ಕಡಿಮೆ ಆಯ್ತು ಸಾವಿರ ಬಾರಿ ನಮಸ್ಕಾರ ಮಾಡಿದ್ರು ಸಾಲದು ದೊಡ್ಡವರು ಹೇಳಿದ್ರು ಏನು 6 ಸಾರಿ ಭೂಪ್ರದಕ್ಷಿಣೆ 10 ಸಾರಿ ಕಾಶಿ ಯಾತ್ರೆ 100 ಸಾರಿ ಸೇತು ಸ್ನಾನ ಯಾವ ಪುಣ್ಯಾತ್ಮನ ಮಾಡ್ತಾನೋ ಅಂತಹ ಪುಣ್ಯದ ಫಲವೆಲ್ಲವೂ ತಾಯಿಯ ಪ್ರದಕ್ಷಿಣೆ ಒಂದರಿಂದ ಬರ್ತದಂತೆ. ಖಂಡಿತವಾಗಿ ಹಾಗಾಗಿ ಶರಣು ಮಾತೆಯೇ ಈ ಪ್ರಪಂಚದಲ್ಲಿ ಒಂದು ಜೀವಿಯ ಆವಿಷ್ಕಾರ ಆಗಬೇಕಾದ್ರೆ ತಾಯಿಯ ಸಹನೆ ಬಹಳ ದೊಡ್ಡದು. ಕಾರಣ ತಂದೆಯೂ ಹೌದಾದ್ರೂ ತಾಯಿ ಆದವಳು 9 ಮಾಸ ಪರ್ಯಂತರ ಹೊತ್ತು ಆಮೇಲೆ ಈ ಪ್ರಪಂಚದ ಬೆಳಕನ್ನು ಕಾಣಿಸ್ತಾನೆ. ಹಾಗಾಗಿ ನಮಸ್ಕಾರ ಮಾಡಿದೆ ಮಗನೇ. ಓ ಒಮ್ಮೆ ನಮಸ್ಕಾರ ಮಾಡಿದ್ರೆ ಸಾಕಾಗುತ್ತದೆ, ಹ. ಪದೇ ಪದೇ ನಮಸ್ಕಾರ ಮಾಡಬೇಕಾದಂತಹ ಅಗತ್ಯ ಇಲ್ಲ ಮಗನೇ. ಹ. ಆದರೂ ಈ ಹೊತ್ತಿಗೆ ಮತ್ತೆ ಮತ್ತೆ ನೀನು ನಮಸ್ಕಾರ ಮಾಡ್ತಿ ಅಂತ ಆದ್ರೆ ಹ. ನಿನ್ನ ಮುಖವನ್ನು ಕಂಡಾಗಲೇ ನಾನು ಗ್ರಹಿಸಿದ್ದು ಹೀಗೆ. ಹ. ಈ ನಿನ್ನ ತಾಯಿಯಲ್ಲಿ ಏನನ್ನೋ ಕೇಳಬೇಕು ಎನ್ನುವ ಹಾಗೆ ಆತುರತೆ ಕಾತುರತೆ ನಿನ್ನ ಮುಖದಲ್ಲಿ ಎದ್ದು ಕಾಣಿಸ್ತಾ ಉಂಟು. ಇಲ್ಲಿಯವರೆಗೆ ನಾನು ಕೇಳದೆ ನನ್ನ ಮನವನ್ನು ತಿಳಿದು ನೀವು ಒದಗಿಸಿದವರು. ಹೌದು ಮಗ. ಅದು ನನ್ನ ಬೆಳವಣಿಗೆಗೆ ಕಾರಣವೂ ಆಗಿರಬಹುದು. ಅಮ್ಮ ನನಗೆ ವರ್ಷ ಎಷ್ಟಾಯ್ತು ನನ್ಗೆ ಗೊತ್ತಿಲ್ಲ. ಯಾಕೆಂದ್ರೆ ನಮ್ಮ ಜಾತಿ ಪದ್ಧತಿ ಹೀಗುಂಟು. ಹೇಗೆ? ಹುಟ್ಟಿದ ಮತ್ತೊಂದು ಕ್ಷಣಕ್ಕೆ ಗಂಡು ಮಗುವೆ ಆದರೆ ತಾಯಿಯ ಎದೆ ಎತ್ತರಕ್ಕೆ ಬೆಳೆದು ನಿಲ್ತಾನೆ ಅಲ್ವಾ? ಅಂದರೆ ದಾನವ ಕುಲದಲ್ಲಿ. ಹಾಗಾಗಿ ನಾನು ನನ್ನ ವರ್ಷ ಎಲ್ಲ ಲೆಕ್ಕ ಇಡ್ಲಿಕ್ಕೆ ಹೋಗಿಲ್ಲ. ಬೇಡ ಬಿಡು ಮಗ. ಪ್ರಪಂಚ ಒಂದೇ ಹೇಳ ಮಗನೇ, ಏನು? ನಿನಗೆ ವರ್ಷ ಆಗುವುದೇ ಇಲ್ಲ ಮಗನೇ. ಅಮ್ಮ ನೀವು ಹಾಗೆ ಹೇಳ್ತೀರಾ? ನಾನೇ ಹಾಗೆ ಹೇಳುದು. ಯಾಕೆ ಹೇಳುದು?
ನನಗೂ ಆಗುದಿಲ್ಲ ನೋಡು, ಹಾಗಾಗಿ ನಾನು ಹೇಳುದು. ಅಲ್ಲ, ನನಗೆ ಇದನ್ನು ಕೆಲವರೆಲ್ಲ ಹೇಳಿದ್ರು, ನಾನು ಸುಮ್ಮನೆ ವಿನೋದ ಮಾಡ್ತಾರೆ ಅಂತ ಸುಮ್ಮನಿದ್ದೆ. ಈಗ ಅಮ್ಮನಾದ ನೀವೇ ಹೇಳಿದ ಮೇಲೆ ಆ ಮಾತಿನಲ್ಲಿ ಅನುಮಾನವೇ ಇಲ್ಲ. ಗಟ್ಟಿಯಾಗಿ ನಿಲ್ಲು ಒಳ್ಳೆ. ಆಯ್ತು ಅಮ್ಮ. ನನಗೆ ಜಿಜ್ಞಾಸೆ. ಜಿಜ್ಞಾಸೆ? ಏನು ಮಗನೇ? ತಿಳಿಬೇಕು, ಕಲಿಬೇಕು, ಬೆಳಿಬೇಕು, ಉಳಿಬೇಕು ಎನ್ನುವ ಆಸೆ. ಒಳ್ಳೆ ಗುಣ ಮಗನೇ. ತಿಳಿಬೇಕು ಏನನ್ನು? ಏನನ್ನ? ಪ್ರಕೃತಿ ಪುರುಷನ ಸಮ್ಮೇಳನದಿಂದ ಈ ಪ್ರಪಂಚದಲ್ಲಿ ಮತ್ತೊಂದು ಜೀವಕ್ಕೆ ಜನನ ಅಥವಾ ಜನ್ಮ. ಅಲ್ವೇ? ನಿಮ್ಮ ಕುರಿತಾಗಿ ಅನುಮಾನವೂ ಇಲ್ಲ, ಆಲಸ್ಯವೂ ಇಲ್ಲ. ಹಾಗಂತ ನಾನು ಹುಟ್ಟಬೇಕು ಅಂತಾದ್ರೆ ತಾಯಿ ಮಾತ್ರ ಇದ್ರೆ ಸಾಕಾಗ್ತದ? ಇಲ್ಲವೇ ಇಲ್ಲ. ತಂದೆಯನ್ನು ಬೇಕಲ್ಲ. ಜನುಮದ ಆರೋಗ್ಯದಿಂದಲೂ ನನ್ನ ತಂದೆಯ ಮುಖವನ್ನು ನಾನು ನೋಡ್ಲಿಲ್ಲ, ಹಾಗಂತ ನೀವು ನನಗೆ ಕೊರತೆ ಮಾಡಿದ್ದೀರಿ ಎಂಬ ಅರ್ಥ ಅಲ್ಲ. ಕೆಲವು ಸಾಮಾಜಿಕವಾದ ವ್ಯವಸ್ಥೆಗಳು, ಪ್ರತಿಷ್ಠೆಗಳು ಅಂತ ಉಂಟು. ಅದಕ್ಕಾಗಿ ಅದು ನೀವು ಕುರುಡನನ್ನು ತೋರಿಸಿ, ಕುಂಟನನ್ನು ತೋರಿಸಿ, ಹೆಳವನ್ನು ತೋರಿಸಿ, ಬೇಡ ರೋಗಿಷ್ಠನನ್ನು ತೋರಿಸಿ ಅವನೇ ಅಪ್ಪನೆಂದು ಹೇಳಿದ್ರೆ ಅದನ್ನು ಅಭಿಮಾನದಿಂದ ಒಪ್ಪಿಕೊಳ್ತೇನೆ. ಅದಕ್ಕೆ ಆಪ್ತಾನೋಚನ ಅಂತ ಹೆಸರು. ಅಮ್ಮ, ನನ್ನ ತಂದೆ ನನ್ನ ಜನ್ಮಕ್ಕೆ ಕಾರಣನಾದವನು. ರೂಢಿಯಲ್ಲಿ ಒಂದು ಮಾತಿದೆಯಲ್ಲ, ಏನು? ಹೆತ್ತವರಿಗೆ ಹೆಗ್ಗಣವಾದರೂ ಮುದ್ದು, ಬೇರೆ ಯಾವುದಕ್ಕೆ ಅಲ್ಲದೆ ಹೋದ್ರು ಹುಟ್ಟಿದ ಮಗುವನ್ನು ತನ್ನ ಮಗನೆಂದು ಒಪ್ಪಿಕೊಳ್ಳಬೇಕು ತಂದೆಯಾದವನು. ಯಾಕೆ ಗೊತ್ತಾ? ನರಕದಿಂದ ಪಾರು ಮಾಡುವಾತ ಪುತ್ರ. ಪುತ್ರ ನರಕಾತು ತ್ರಾಯತೆ ಇತಿ ಪುತ್ರ. ಬೇರೆ ಯಾವ ಪ್ರಯೋಜನವೂ ಅವನಿಂದ ಇಲ್ಲವಾದ್ರೂ ಕೂಡ ತನ್ನನ್ನು ಸದ್ಗತಿಗೆ ಕೊಂಡೊಯ್ಯಬಲ್ಲ ಒಂದು ದಿವ್ಯ ಸೇತುವೆ ಅಂದ್ರೆ ಅದು ಮಗನಾದವನು ಮಾತ್ರ. ಆ ಮಗುವಿನ ಮುಖವನ್ನು ಕಾಣಬೇಕು. ಈ ಪ್ರಪಂಚದಲ್ಲಿ ಸ್ಪರ್ಶಕ್ಕೆ ಅತ್ಯಂತ ಯೋಗ್ಯವಾದುದು ಯಾವುದು ಕೇಳಿದ್ರೆ ಮಗ ಅಂತ ಹೇಳಿದ್ರು. ಇಲ್ಲಿವರೆಗೂ ನನ್ನ ಅಪ್ಪನ ಅಪ್ಪುಗೆಯನ್ನು ಕಂಡವನು ನಾನಲ್ಲ, ಅಪ್ಪನ ಮುಖವನ್ನು ಕಂಡವನು ನಾನಲ್ಲ. ಜನ್ಮದ ಆರೋಗ್ಯ ಕಾರಣದಾದೇನು. ಅಮ್ಮ, ಕೆಲವು ಸಂದರ್ಭದಲ್ಲಿ ಒಬ್ಬ ಯೋಗ್ಯತಾವಂತನಿಗೆ ನಿಷ್ಪ್ರಯೋಜಕನಾದ ಮಗುವೊಬ್ಬ ಹುಟ್ಟಿದ ಅಂತಾದ್ರೆ ಆ ಮಗುವಿನ ಮುಖವನ್ನೂ ನೋಡ್ಲಿಕ್ಕೆ ಇಷ್ಟ ಇಲ್ಲದೆ ಅವಲಕ್ಷಣ ಭರಿತವಾದ ಮಗುವನ್ನು ಕಾಣಬಾರದು ಎನ್ನುವ ಕಾರಣಕ್ಕಾಗಿ ತೊರೆದು ತಾಯಿಗೆ ಹೆತ್ತ ಕರುಳು ಬಿಡ್ಲಿಕ್ಕೂ ಬಾಯಿ ಇಲ್ಲ. ಹಾಗಾಗಿ ಅಲಕ್ಷ್ಯ ಭಾವದಿಂದ ಹೊರಟು ಹೋದ್ರು. ಏನೇ ಇದ್ರು ಹೇಳಿದ್ರು ನಾನು ಅದನ್ನು ಒಪ್ಪಿಕೊಳ್ತೇನೆ. ಹೇಳಿ ಅಮ್ಮ. ಮಗನೇ, ಮಕ್ಕಳಿಗೆ ತಾಯಿಯಾದವಳೆ ನಿಮ್ಮ ತಂದೆ ಇಂಥವ್ರು ಎನ್ನುವ ಹಾಗೆ ತೋರಿಸಿಕೊಡಬೇಕು ಅಲ್ವಾ? ಧರ್ಮ. ಹೌದು. ಈ ಮೊದಲು ತೋರಿಸಿದ್ರ? ಇದುವರೆಗೂ ನಾನು ಹೇಳಲಿಲ್ಲ. ಯಾಕೆ? ತೋರಿಸಿದ್ದಲ್ಲ, ಹೇಳಲಿಲ್ಲ. ಯಾಕೆ? ಒಂದು ವಿಷಯ ಉಂಟು ಮಗನೇ. ಏನು? ಯಾವುದೇ ವ್ಯಕ್ತಿಗಾಗಲಿ ಯಾವುದೇ ವಿಷಯವನ್ನ ಕೇಳುವ ಆಸಕ್ತಿ ಇಲ್ಲದೆ ನಾನು ಹೇಳಬಾರ್ದು. ಅಮ್ಮ, ಮಕ್ಕಳಿಗೆ ಅಪ್ಪನ ಪರಿಚಯ ಮಾಡುವುದು ಆಸಕ್ತಿ ಬಂದ ಮೇಲೆ ಅಲ್ಲವೇ? ಬುದ್ಧಿ ಬೆಳೆಯುವ ಮೊದಲು, ಆಸಕ್ತಿ ಮೊಳೆಯುವ ಮೊದಲು ಇವನಿನ್ನ ಅಪ್ಪ ಅಂತ ಪರಿಚಯ ಮಾಡಿಸಿಕೊಡುವಳು ತಾಯಿ. ಇದು ಸಂದರ್ಭ ಸರಿಯಾದ್ದು ಎನ್ನುವ ಕಾರಣಕ್ಕಾಗಿ ಈಗ ಹೇಳ್ತೇನೆ. ಧನ್ಯನಾದ. ಒಬ್ಬ ವ್ಯಕ್ತಿಯ ಘನತೆ ಹೆಚ್ಚಿಸುವುದು ಯಾವುದು ಗೊತ್ತಾ? ಯಾವುದು? ಅವನ ಕುಲ. ಅವ ಹುಟ್ಟಿ ಬಂದಂತಹ ಕುಲ. ಉನ್ನತಿಗಳಲ್ಲಿ ಕುಲವೂ ಒಂದು ಅಲ್ವಾ? ನೀನೇನು ಸಾಮಾನ್ಯ ಕುಲದಲ್ಲಿ ಹುಟ್ಟಿದವನಲ್ಲ. ಯಾವ ಕುಲ? ಚಂದ್ರವಂಶದಲ್ಲಿ ಹುಟ್ಟಿದವ ಮಗನೇ. ಅಂದ್ರೆ ಚಂದ್ರವಂಶದಲ್ಲಿ ಆವಿರ್ಭಾವಕ್ಕೆ ಬಂದವರು ಪಂಚ ಪಾಂಡವರು. ಬಲಕ್ಕೆ ಪ್ರತಿರೂಪವ ಎನ್ನುವ ಹಾಗೆ ಭೀಮಸೇನ. ಭೀಮಸೇನ ಹಾಗೂ ಹಿಡಿಂಬೇರ ಮಗನಾಗಿ ಹುಟ್ಟಿದವ ವೀರ ಘಟೋತ್ಕಜ ಎನ್ನುವ ಹಾಗೆ. ನನಗೆ ಅಪ್ಪ ಯಾರು ಅಂತ ಹೇಳಿ ಅಂದ್ರೆ ನೀವೆಂತದ್ದು ಯಾರ್ದೋ ಕಥೆ ಹೇಳ್ತಾ ಇದ್ದೀರಿ ಮಗನೇ. ಅಲ್ಲಿಂದ ಪ್ರಾರಂಭ ಆಗಿ ಈಗ ಮುಗೀತದೆ. ಹೌದಾ? ಹೌದೌದು. ಎಲ್ಲಿವರೆಗೂ ಬಂತು? ಭೀಮನ ಮಗ ಘಟೋತ್ಕಜ. ವೀರ ಘಟೋತ್ಕಜನ ನಿನ್ನ ತಂದೆ. ಅಮ್ಮ, ನಾನೇನು ಕೆಟ್ಟ ನಕ್ಷತ್ರದಲ್ಲಿ ಹುಟ್ಟಿದವನ? ಇಲ್ಲವೇ ಇಲ್ಲ. ಅವಲಕ್ಷಣನ? ಮತ್ತೆ ಯಾಕೆ ನಾನು ನೋಡ್ಲಿಲ್ಲ ಅವ್ರನ್ನ? ನನ್ನ ನೋಡುವ ಮನ್ಸು ಅವ್ರಿಗೆ ಇಲ್ವಾ? ಇತ್ತು ಮಗನೇ. ಆದ್ರೂ ಸಹ ಸಂದರ್ಭ ಒದಗಿ ಬರಲಿಲ್ಲ ನೋಡು. ಯಾಕೆ? ಇಂದ್ರಪ್ರಸ್ಥದಲ್ಲಿ ನಡೆಯುತ್ತಿರುವಂತಹ ರಾಜಸೂಯ ಯಾಗ ಸಸೂತ್ರವಾಗಿ ನಡೆಯಬೇಕು ಎನ್ನುವ ಕಾರಣಕ್ಕಾಗಿ ಹೋದವರವರಿದ್ದಾರೆ. ಸಜ್ಜನರಾದ ಪಾಂಡವರು ಮಾಡುವಂತಹ ಸತ್ರಕ್ಕೆ ಪ್ರಪಂಚವೇ ಬೆಂಬಲ ನೀಡುವಾಗ ನಿನ್ನ ತಂದೆ ಹೋಗದೆ ಇದ್ರ ಆದೀತ ಮಗನೇ. ಸರಿ. ಆ ಕಾರಣಕ್ಕಾಗಿ ಹೋಗಿದ್ದಾರೆ. ಇನ್ನೇನು ಕೆಲವೇ ದಿನದಲ್ಲಿ ಕೆಲವೇ ಸಮಯದಲ್ಲಿ ಬರಬಹುದಂತೆ. ಸಮಾಧಾನ ಆಯ್ತು. ಆಗ ಸಂತೋಷ ಪಡಬಹುದು ನೀನು. ಖಂಡಿತ. ಆಯ್ತಾ? ಆದ್ರೆ ಇನ್ನೊಂದ ಸಿದ್ಧಿಯ ಪಡೆವ ಆಸೆಯೋ ಸರ್ವ ಸಿದ್ಧಿಯ ಪಡೆವ ಆಸೆಯೋ ಬರುವ ಕಾಲವು ಹಿಂದೆಂಬ ಸ್ಥೈರ್ಯವು ಬರುವ ಕಾಲವು ಇನ್ನೆಂಬ ಸ್ಥೈರ್ಯವು ಕಳುಗಿ ಕೊಡುವಿರ ಎಲ್ಲಿಗೈಯಲಿ ಒಲಿವ
ಮಾನವನಿಗೆ ಪ್ರತ್ಯೇಕವಾದ ಸ್ಥಾನವನ್ನಿದೆ. ಆಹಾರ, ನಿದ್ರಾ, ಭಯ, ಮೈಥುನ ಇದು ಪ್ರಾಣಿ ಸಹಜವಾದ ಪ್ರಕ್ರಿಯೆ. ಯಾವ ಪ್ರಾಣಿಗಳನ್ನು ಬಿಡಲಿಲ್ಲ. ಆದ್ರೆ ಮನುಷ್ಯನೊಬ್ಬ ಪ್ರತ್ಯೇಕ ಯಾಕೆ? ಬುದ್ಧಿಜೀವಿ ಅವನು ಕಲಿಬೇಕು, ಜ್ಞಾನಿ ಆಗ್ತಾನೆ, ವಿಜ್ಞಾನಿ ಆಗ್ತಾನೆ, ಪ್ರಪಂಚದಲ್ಲಿ ಏನೇನೋ ಆಗ್ತಾನೆ. ಅಮ್ಮ, ಈ ಪ್ರಪಂಚದಲ್ಲಿ ಒಂದನ್ನೋ ಎರಡನ್ನೋ ಕಲಿತವರು ಇರ್ಬೋದು, ಇದ್ದಾರೆ. ವಿದ್ಯೆಗಳು 64 ಅಂತ ಹೇಳಿದ್ರು. ಅದನ್ನು ಕಲಿತವರು ಯಾರಾದ್ರೂ ಇದ್ದಾರಾ? ಕೆಲವು ಮಂದಿ ಇರಬಹುದು, ಬೆರಳೆಣಿಕೆಯವರು. ಆದರೆ ಅವರು ಸರ್ವೋತ್ತಮರ, ಸರ್ವಶಕ್ತರ ಅಲ್ಲವೇ ಅಲ್ಲ. 64 ವಿದ್ಯೆಗಳನ್ನು ಮಾತ್ರ ಸಂಪಾದಿಸಿದವರು. ಅಮ್ಮ, ನನಗೆ ಹಾಗಲ್ಲ, ಮತ್ತೆ ಸರ್ವಶಕ್ತನಾಗಬೇಕು. ಈ ಪ್ರಪಂಚದಲ್ಲಿ ಸರ್ವಶಕ್ತ ಯಾರು ಕೇಳಿದ್ರೆ ಭಗವಂತ ಒಬ್ಬನೇ. ಹೌದು. ಸಂದರ್ಭ ಒಂದರಲ್ಲಿ ನನಗೂ ಅವನಿಗೂ ಮುಖಾಮುಖಿ ಆದ್ರೆ ಅವನಿಗೆ ನಾನು ಕಡಿಮೆ ಅಲ್ಲ, ನಾನೇ ಸರ್ವ ಸಮರ್ಥ. ಅಂದರೆ ಸರ್ವ ಸಿದ್ಧಿಯನ್ನು ಕಲಿಯಬೇಕು ಎನ್ನುವ ಆಸೆಯು ಮೊಳೆದೋರಿದೆ. ಅಮ್ಮ, ಕಲಿಯುವುದು ನಮ್ಮ ಪ್ರಯತ್ನದಿಂದ ಕಲಿಬಹುದಮ್ಮ. ಹಾಗಂತ ಗುರುವಿನ ಉಪದೇಶ ಇಲ್ಲದೆ ಹೋದ್ರೆ ಯಾರಿಗೂ ಯಾವುದು ಸಿದ್ಧಿ ಆಗೋದಿಲ್ಲ ಎನ್ನುವ ಒಂದು ಮಾತಿದೆ. ನನ್ನ ವಿದ್ಯಾದಾಹಕ್ಕೆ ಸರಿಯಾದ ಆಹಾರವನ್ನು ಕೊಡುವ ಆ ವಿದ್ಯಾವಂತರು ಎಲ್ಲಿದ್ದಾರೆ? ನಾನು ಎಲ್ಲಿಗೆ ಹೋಗ್ಲಿ? ಕಲಿಸಿಕೊಡಿ ಅಮ್ಮ. ಇದು ನಿನ್ನದ್ದು ಹೆಚ್ಚಾಯ್ತು. ಏನೋ ಪ್ರೀತಿಯಿಂದ ಮಗ ಕೇಳ್ತಾನೆ ಎನ್ನುವ ಕಾರಣಕ್ಕಾಗಿ ಹೇಳುವುದಕ್ಕೆ ಹೋದೆ. ಈಗ ಹೇಳಿದಂಥದ್ದು ನೀನು ಸರ್ವಸಿದ್ಧಿಯನ್ನು ಕಲಿಬೇಕು. ಹೌದು ಮಗನೇ, ನನಗೆ ಗೊತ್ತಿಲ್ಲ ಎನ್ನುವ ಪದವೇ ಇರಬಾರ್ದು. ಹೌದು, ನಿನಗೆ ಗೊತ್ತಿಲ್ಲ ಎನ್ನುವ ಪದವೇ ಇರಬಾರ್ದು. ನಿನಗೆ ಇನ್ನೂ ಸಣ್ಣ ವಯಸ್ಸು, ಕಲಿಯುವುದಕ್ಕೆ ಬಹಳಷ್ಟು ಸಮಯ ಉಂಟು. ಹಾಗಾಗಿ ಬೇಕಾದಾಗ ಕಲಿ. ಜನನಿಯನಿಂದು ಬೇಡುತ್ತಲಿರುವ ಕಾಲದಿ ಘನದ ಮೋನಿದಿ ವಿಜಯ ಇನಕೋಟಿ ತೇಜದಿ ಬರೆ ಕಂಡು ಮೌರ್ವಿಯ ತನುಜ ಸಹಿತ ವಂದಿಸಿ ಪರಮಾತ್ಮೆಗೆ ದಿವ್ಯ ಪೀಠವನಿತ್ತು ಸತ್ಕರಿಸಿ ಸಂತಸದಿಂದ ಚರಣಧೂಳಿಯನೊಂದು ಧನ್ಯರಾದೆವು ನಾವೆನುತ ನೀವ್ಯಾರ್ ಅರುಯೀರೆಂದಳು. ಮಹಾತ್ಮರೇ, ಆಕಸ್ಮಿಕ ಆಗಮನ ತಮ್ಮದ್ದು. ಯಾರು ಏನು ಗೊತ್ತಿಲ್ಲ. ನಮ್ಮ ಮತಿಗೆ ಎಷ್ಟು ಹೊಳೆದಿದೆಯೋ ಅಷ್ಟು ಉಪಚಾರವನ್ನ ಮಾಡಿದ್ದೇವೆ. ಎಲ್ಲಿಯಾದ್ರೂ ತಪ್ಪಾಯ್ತು ಅಂತ ಅದನ್ನು ಕ್ಷಮಿಸಬೇಕು. ಖಂಡಿತ ಇಲ್ಲ. ಬಂದವರಲ್ಲಿ ಯಾಕೆ ಬಂದದ್ದು ಎನ್ನುವ ಹಾಗೆ ಕೇಳಬಾರದಂತೆ. ಕೇಳದೇ ಇದ್ರೆ ವಿಷಯ ಗೊತ್ತಾಗ. ಹಾಗಾಗಿ ತಾವು ಯಾರು, ಎಲ್ಲಿಂದ ಬಂದದ್ದು, ಏನು ವಿಷಯ ಅಂತ ಹೇಳ್ತೀರಾ? ಲಾಲಿತು ಕಲ್ಯಾಣಿ ವಿಜಯನೆಂಬರು ಎನ್ನ ಲಾಲಿಸು ಕಲ್ಯಾಣಿ ವಿಜಯನೆಂಬರು ಎನ್ನ ಕಾಳಿಯಾರಾಧಕನು ಕಾಳಿಯಾರಾಧಕನು ಮೂಲ ಮಂತ್ರದಿ ಸರ್ವ ಸಿದ್ಧಿಯ ವ್ರತವನು ತಾಳಿಗೆ ನಿದು ಸತ್ಯವೂ ಕಲ್ಯಾಣಿಯೇ. ಕರೆತಂದು ಯೋಗ್ಯ ರೀತಿಯಲ್ಲಿ ನನ್ನನ್ನು ಉಪಚಾರ ಮಾಡಿದ್ದೀರಿ. ಹಾಗೆ ಯಾರೇ ಆದರೂ ಕೂಡ ಪಡೆಯುವವನ ಯೋಗ್ಯತೆಗೆ ಸರಿಯಾಗಿ ಕೊಡುವುದಕ್ಕೆ ಆಗುವುದಿಲ್ಲ, ಸಾಧ್ಯವೂ ಇಲ್ಲ. ಆದ್ರೆ ಕೊಡುವವನ ಮನಸ್ಸು ಹೇಗೆ ಎನ್ನುವುದು ಮುಖ್ಯ. ಶುದ್ಧಾಂತಕರಣದಿಂದ ನನ್ನನ್ನು ಪೂಜಿಸಿದ್ದೀರಿ, ನನ್ನನ್ನು ಗೌರವಿಸಿದ್ದೀರಿ, ಸಂತೋಷ ಆಯಿತು. ಅವನೀ ಸಾಗರ ಸಂಗಮ ಕ್ಷೇತ್ರ ಅಂತ ನೀವು ಕೇಳಿರಬಹುದು. ಕೇಳಿದ್ದೇವೆ. ಅದು ನನ್ನ ವಾಸಸ್ಥಳ. ವಿಜಯಮುನಿ ಅಂತ ನನ್ನ ಹೆಸರು. ಹೌದೌದು. ಜೊತೆಯಲ್ಲಿ ಕಾಳಿಯ ಆರಾಧಕನಿದ್ದೇನೆ ನಾನು. ಅವಳನ್ನೇ ಅನವರತವು ಆರಾಧಿಸುತ್ತಾ ಇದ್ದವು. ಕಾಳಿ ಆರಾಧಕರಂತೆ ಅವ್ರು ಹೇಳ್ತಾ ಇದ್ದಾರೆ. ಅದನ್ನು ನಾನು ಹೇಳಿದೆ. ಸರಿ, ಒಳ್ಳೆ. ನನಗೂ ಅದು ಬಹಳ ಇಷ್ಟ ಆಯ್ತು ಅಂತ. ಕಾಳಿ ಆರಾಧನೆ ಅವ್ರು ಮಾತಾಡ್ಲಿ, ಸುಮ್ಮನೆ. ಹಾಗೆ ಅವಳ ಅನುಗ್ರಹದಿಂದ ಸರ್ವ ವಿದ್ಯೆಯನ್ನು ನಾನು ಆರ್ಜಿಸಿಕೊಂಡು ಬಹಳ ಒಳ್ಳೆಯದು. ಸರಿ, ಆದ್ರೆ ಇಲ್ಲಿವರೆಗಾಗಿ ಬಂದದ್ದು ಕಾರಣ ಆಕಸ್ಮಿಕವಾಗಿ ಇಲ್ಲಿಗೆ ಬಂದೆ. ಆದ್ರೆ ಇವ ಏನು ಹೇಳ್ತಾ ಇದ್ದನಲ್ಲ. ಅಮ್ಮ, ನನ್ನ ಕಲಿಕೆಗೆ ಇವರೇ ಯೋಗ್ಯರಾದ ಗುರು. ಸುಮ್ಮನೆ ಇಲ್ವ ಮಾತಾಡ್ಲಿಕ್ಕೆ ದೊಡ್ಡವ್ರು ಮಾಡಿದ್ರೆ ಗೊತ್ತಾಯ್ತಾ? ಸುಮ್ಮನೆ ಕೂತ್ಕೋ. ದೊಡ್ಡವರು ಬೇಕಾದ್ರೆ ಮಾತಾಡ್ತಿಲ್ಲ. ಜೀವವು ಬೆಳಿಲಿಲ್ಲ, ಬುದ್ಧಿಯೂ ಬೆಳಿಲಿಲ್ಲ. ಸುಮ್ಮನೆ ಕೂತ್ಕೋ, ನಿಂತ್ಕೋ. ಹುಡುಗ ಅಲ್ವಾ, ಅವನದ್ದೇ ಹಠ. ಏನೋ ಸರ್ವ ವಿದ್ಯೆಯನ್ನು ಕಲಿಬೇಕು, ನನ್ ಕಳಿಸ್ಕೊಡ್ಬೇಕು, ಹಾಗೆ ಹೀಗೆ ಹೇಳ್ತಾ. ಅಮ್ಮನ ಯೋಚನೆ ಅಂತದ್ದು ಇಲ್ಲಿಯವರೆಗೆ ಕಲೀಲಿಲ್ಲ, ಇನ್ನು ಹಳತ್ತಾದ್ಮೇಲೆ ಕಲಿಯುವ ಅಂತ ಅಮ್ಮ. ಯಾರು ನೀವು? ಅಲ್ಲ, ಜೀವನಕ್ಕೆ ಎಷ್ಟು ಬೇಕು ಅಷ್ಟು ಕಲ್ತಿದ್ದಿ ಸಾಕು ಅಂತ ಹೇಳಿದ್ರು. ನಾನು ಕಲೀಲಿಲ್ಲಲ್ಲ, ನನಗೆ ಬೇಕು ಈಗಲೇ. ಸುಮ್ಮನೆ ಇರ್ತೀಯ?
ಹಾಗಾಗಿ ಅದು ಆಗುವುದಿಲ್ಲ ಅಂತ ಹೇಳ್ತಾ ಇದ್ದೇನೆ ಅಷ್ಟೇ, ಬಿಟ್ಟು ಬೇರೆ ಎಂತದ್ದು ಅಲ್ಲ. ವಿದ್ಯೆ ಕಲಿಯಬೇಕು ಎನ್ನುವಂತ ಸರ್ವ ವಿದ್ಯೆಯನ್ನು ಸರ್ವ ವಿದ್ಯೆಯನ್ನು ನಿಜವಾಗಿ ನೀನು ಭಾಗ್ಯವಂತಳಮ್ಮ. ಮನುಷ್ಯನಿಗೆ ಮುಂದಿನ ಗುರಿ ಬೇಕು, ಹೇಳಿಕೊಡ್ಲಿಕ್ಕೆ ಕಳಿಸಿಕೊಡ್ಲಿಕ್ಕೆ ಹಿಂದೆ ಗುರು ಇರ್ಬೇಕು. ಜೊತೆಯಲ್ಲಿ ಅವ ಏನೋ ಸಣ್ಣವ ಹಠ ಮಾಡ್ತಾನೆ ಅಂತ ಅವನ ಮಾತನ್ನು ನೀನು ಕಡೆಗಣಿಸ್ತಾ ಇದ್ದಿ. ಯಾವತ್ತೂ ಕಡೆಗಣಿಸ ಕೂಡದು. ಸಣ್ಣವರ ಮಾತು ಅಂತ ತಾತ್ಸಾರ ಮಾಡುವ ಹಾಗಿಲ್ಲ, ದೊಡ್ಡವರ ಮಾತು ಅಂತ ಅದಕ್ಕೆ ಪ್ರೋತ್ಸಾಹಿಸುವ ಹಾಗೂ ಇಲ್ಲ. ಕೆಲವೊಮ್ಮೆ ದೊಡ್ಡವರು ತಪ್ಪಾಡ್ತಾರೆ, ತಪ್ಪು ಮಾಡುತ್ತಾರೆ. ಆದರೆ ಇವ ಆಡಿರುವಂತ ಮಾತನ್ನು ಕೇಳಿದಾಗ ಅವನನ್ನು ಹಡೆದ ನೀನು ಭಾಗ್ಯವಂತಳು ಅಂತ ಹೇಳಬೇಕು. ಯೋಚನೆ ಮಾಡು, ಈ ಲೋಕದಲ್ಲಿ ಎಷ್ಟೋ ಜನ ತಂದೆ ತಾಯಿಗಳು ಮಕ್ಕಳನ್ನ ಪಡೆದು ಆ ಮಕ್ಕಳಿಗೆ ವಿದ್ಯೆ ಕೊಡಿಸುವಲ್ಲಿ ಎಷ್ಟೆಲ್ಲ ಹಂಬಲಿಸ್ತಾರೆ. ಆದ್ರೆ ಕಲಿಸಿದ್ರು ಕಲಿಯುವ ಗುಣ ಇರುವುದಿಲ್ಲ. ಕರ್ಕೊಂಡು ಹೋಗ್ಬಿಟ್ರು ಅವ್ರ ಹಿಂದೆ ಬರ್ತಾರೆ ಅಲ್ವಾ? ಆದ್ರೆ ಇವನ ಕಲಿಯಬೇಕು ಎನ್ನುವಂತ ಬಯಕೆಯನ್ನ ಮುಂದಿಡ್ತಾನೆ ಅಂತ ಆದ್ರೆ ಯಾಕೆ ಅವನ ಬಯಕೆಗೆ ತಣ್ಣೀರು ಹಚ್ಚಬೇಕು? ಅವನನ್ನ ನನ್ನೊಟ್ಟಿಗೆ ಕಳುಹಿಕೊಟ್ರೆ ನಾನು ಅವನಿಗೆ ವಿದ್ಯೆಯನ್ನು ಹೇಳಿ. ಸ್ವಾಮಿ, ಏನಿದು ಮಾತು, ಏನಿದು ಏನಿದು ಮಾತು, ಏನಿದು ಏನಿದು ಮಗನ ನಿಮ್ಮೊಡನೀಗಗಳು ಏನು ಮಾಡಲಿ ನಾನು ಇಲ್ಲಿದ್ದು ಹೇಳಿ, ಏನು ಮಾಡಲಿ ನಾನು ಇಲ್ಲಿದ್ದು ಹೇಳಿ. ಅರಸನಿಲ್ಲದ ವೇಳೆ ಹುಟ್ಟಿದರ್ಪಕನು, ಅರಸ ಇಲ್ಲದ ವೇಳೆ ಹುಟ್ಟಿ ಅರ್ಪಕನ, ಬರುವ ತನಕ ಕಾಯಲಾರದೆ ಅವನ ಮರುಳರಂಗದಿ ಬಿಟ್ಟು ಬದುಕುವಳಲ್ಲ. ಎರೆಯ ಕೇಳಿದರೇನ ಹೇಳಲಿಕ್ಕಿಲ್ಲ, ಎರೆಯ ಕೇಳಿದರೇನ ಹೇಳಲಿಕ್ಕಿಲ್ಲ. ಏನಿದು ಮಾತು, ಏನಿದು ಏನಿದು ಮಗನ ನಿಮ್ಮೊಡನೀಗಗಳು ಏನು ಮಾಡಲಿ ನಾನು ಇಲ್ಲಿದ್ದು ಹೇಳಿ. ಏನಿದು ಏನಿದು ಮಾತು, ಏನಿದು ಅಂತ ಕೇಳುವುದು ನಿಮ್ಮಲ್ಲಿ. ಯಾಕಮ್ಮ? ಮಕ್ಕಳು ಹಠ ಹಿಡಿತಾರೆ ಸ್ವಾಮಿ. ಮಕ್ಕಳು ಬೇಕು ಬೇಕಾದನ್ನೆಲ್ಲ ಕೇಳ್ತಾರೆ ಎನ್ನುವ ಕಾರಣಕ್ಕಾಗಿ ಈಡೇರಿಸುತ್ತಾ ಹೋಗುದು ಎಷ್ಟರ ಮಟ್ಟಿಗೆ ಸರಿ ಹೇಳಿ? ನಾಳೆ ಮಕ್ಕಳು ವಿಷಯ ಕೇಳಿದ್ರು ಕೊಡ್ಲೇಬೇಕಾದ ಪರಿಸ್ಥಿತಿ ಬರ್ತದೆ. ಮಕ್ಕಳೇನೋ ಕೇಳ್ತಾರೆ ಎನ್ನುವ ಕಾರಣ ವಿಷಯ ಕೇಳಿದ್ದಲ್ಲ, ವಿಷಯ ಕೇಳಿದ್ದು. ಮಕ್ಕಳು ಮಾತಾಡುವುದು ಯಾರ? ಸುಮ್ಮನೆ ನಿಂತ್ಕೊಳ್ಳಿ, ಮಾತಾಡ್ತಾನೆ. ಅವ ಏನೋ ಹಾಗೆ ಹಠ ಹಿಡಿತಾನೆ ಎನ್ನುವ ಕಾರಣಕ್ಕಾಗಿ ನಾನು ಅವನನ್ನು ನಿಮ್ಮ ಜೊತೆ ಕಳಿಸಿಕೊಟ್ಟದ್ದೇ ಹೌದು ಅಂತ ಆದ್ರೆ ಮುಂದಾಗುವ ಪರಿಣಾಮ ಏನೇನು ಹಾಗೆ ಯೋಚನೆ ಮಾಡಿದ್ದೀರಾ ನೀವು? ಯಾವ ತಾಯಿಗೆ ಸಂತೋಷ ಆಗುವುದಿಲ್ಲ? ನಮ್ಮ ಮಕ್ಕಳು ಅತಿ ಉನ್ನತವಾದಂತಹ ಹುದ್ದೆಯಲ್ಲಿರ್ತಾರೆ, ಅಲ್ಲ ಅತಿ ಉನ್ನತವಾದಂತಹ ವ್ಯಾಸಂಗವನ್ನು ಮಾಡ್ತಾರೆ ಎನ್ನುವ ಹಾಗೆ ಸಂತೋಷವನ್ನು ಪಡುವುದು ಸ್ವಾಭಾವಿಕವೇ. ಆ ಸಂತೋಷ ನನಗೂ ಉಂಟು ಸ್ವಾಮಿ. ಆದ್ರೆ ಮುಂದಾಗುವ ಪರಿಣಾಮದ ಬಗ್ಗೆ ಬಹಳಷ್ಟು ಯೋಚಿಸಿದವಳು ನಾನಿದ್ದೇನೆ. ಏನು? ಈ ನನ್ನ ಮಗ ಹುಟ್ಟಿದ್ದಾನೆ, ಹೌದು, ತಂದೆ ಇಲ್ಲದ ವೇಳೆಯಲ್ಲಿ ಹುಟ್ಟಿದಂತಹ ಮಗ. ನನ್ನವರು ನನ್ನಲ್ಲಿ ಹೇಳಿದಂತಹ ಮಾತೆ ಹಾಗೆ. ನಾನು ಬರುವಲ್ಲಿವರೆಗೂ ಅವನನ್ನು ಜತನದಿಂದ ಕಾಪಾಡಿಕೊಳ್ಳಬೇಕು, ನೋಡಿಕೊಳ್ಳಬೇಕು ಎನ್ನುವ ಹಾಗೆ ಹೇಳಿ ಹೋದವರಿದ್ದಾರೆ. ಈಗಲೂ ಇನ್ನೊಂದು ಕ್ಷಣದ ಕೆಲವು ದಿನದಲ್ಲಿ ಇಲ್ಲಿವರೆಗಾಗಿ ಬಂದೇ ಬರ್ತಾರೆ. ಬಂದಂತಹ ಸಂದರ್ಭದಲ್ಲಿ ಮಗ ಎಲ್ಲಿ ಎನ್ನುವ ಹಾಗೆ ಕೇಳಿದ್ರೆ ಯಾವ ಬಾಯಿಂದ ಉತ್ತರಿಸುವುದಕ್ಕೆ ಸಾಧ್ಯ ಉಂಟು ಹೇಳಿ? ಮಾತ್ರ ಅಲ್ಲ, ಮಗನನ್ನು ಬಿಟ್ಟು ಅರೆಕ್ಷಣವು ನಾನು ಇದ್ದವಳು ಅಲ್ಲವೇ ಅಲ್ಲ. ಇವನನ್ನು ಬಿಟ್ಟು ನಾನು ಇಲ್ಲಿ ಹೇಗೆ ಇರುವುದಕ್ಕೆ ಸಾಧ್ಯ ಉಂಟು? ನೋಡಿ, ನೀವೇನೇ ಹೇಳಿದ್ರು ಸಹ ಮಗನನ್ನು ಕಳಿ ಕೊಡುವುದಕ್ಕೆ ಸಾಧ್ಯ. ನನಗೆ ನಿಮ್ಮ ಧ್ವನಿ ಅರ್ಥ ಆಯ್ತಮ್ಮ, ಅವ್ರ ಬಗ್ಗೆ ಅನುಮಾನ ಅಲ್ಲ ನಿಮ್ಗೆ? ಯಾರು ಬಂದು ಜನನಿ ಸಂಶಯವೋ ಬಿಡು, ಜನನಿ ಸಂಶಯವೋ ಬಿಡು, ಕಳುಹಿ ಸೆನ್ನವನೊಡನೆ, ಕಳುಹಿ ಸೆನ್ನವನೊಡನೆ, ಘನಾತ ಬೋನಿದಿ ಕಬಡ್ಡಿಯಲ್ಲ, ಜನಕ
ಇದಕ್ಕೆ ಈಶ್ವರಿಯ ಕೃಪೆ ಪಡೆವೆ ಜನಕ ಒಪ್ಪುವನಿದಕ್ಕೆ ಈಶ್ವರಿಯ ಕೃಪೆ ಪಡೆವೆ ಅನುಮಾನ ಬೇಡವಿ ಬಗೆಗೆ ಅನುಮಾನ ಬೇಡವಿ ಬಗೆಗೆ ನಿರ್ಜನವಾದಂತಹ ಕಾಡು ಮಾನವಗಳೇ ತುಂಬಿರುವಂತಹ ಪರಿಸರ ಇಲ್ಲಿ ಯಾವನ ಒಬ್ಬ ರೂಪವನ್ನು ಮರೆಸಿ ಕಪಟಿಯಾಗಿ ಬಂದು ಮಗನನ್ನು ಅಪಹರಿಸುತ್ತಾ ಇರುವನೋ ಎನ್ನುವ ಶಂಕೆ ನಿಮಗೆ ಹೇಳಬಾರದು ಮಗನೇ, ಯಾವುದು ಕಳಿಸ್ಕೊಡುವುದಿಲ್ಲ ಅಂತ ಹೇಳುದಷ್ಟೇ. ಹಾಗಿದ್ದ ಇಲ್ಲ ಮಾತು ಮನಸಂಸ್ಕಾರಕ್ಕೆ ಸಾಕ್ಷಿ ಮುಖವು ಹೃದಯದ ಪಣದ ಹೊಳಪು ಅಂತ ಹೇಳಿದ್ರು. ಅವರ ಮುಖ ನೋಡಿ ಏನಾದ್ರೂ ಕಪಟ ಕಾಣ್ತದ? ಮಾತು ಎಷ್ಟು ನಿರರ್ಗಳ ನೋಡಿ. ನನಗೆ ಅವರೊಬ್ಬರು ಸಿದ್ಧರು ಅಂತ ಅನ್ನಿಸ್ತಾ ಇದೆ. ವಿಚಾರ ಮಾಡಬೇಡಿ, ಕಳಿಸಿಕೊಡಿ. ಅಪ್ಪ ಬಂದು ಕೇಳಿದ್ರೆ ಹೌದಮ್ಮ, ಅಪ್ಪ ಬರುವಾಗ ಮಗ ಮನೆಗೆ ಇರಬೇಕು. ಅದು ತೀರಾ ಸಣ್ಣ ಮಗು ಆದ್ರೆ ಹೌದು, ಇದು ಹಾಗಲ್ಲ, ಬೆಳೆದು ನಿಂತ ಮಗು. ಅವನಿಗೆ ಪ್ರಪಂಚವನ್ನು ತಿಳಿಯುವ ಆಸೆ ಇರೋದಿಲ್ವಾ? ಅದರಲ್ಲಿ ಯಾರತ್ತೋ ದುರ್ವ್ಯವಹಾರಕ್ಕೆ ಮಗ ಹೋಗಿದ್ದಾನಂತ ಹೇಳಿದ್ರೆ ಅಪ್ಪನಿಗೆ ಖಂಡಿತ ಬೇಸರ ಆದೀತು. ವಿದ್ಯಾರ್ಥಿನಿಗಾಗಿ ನಾನು ಇಂತಲ್ಲಿಗೆ ಹೋಗಿದ್ದೇನೆ ಅಂತ ಹೇಳು. ಅವನೀ ಸಾಗರ ಸಂಗಮ ಕ್ಷೇತ್ರದಲ್ಲಿ ವಿಜಯ ಮುನಿಗಳಲ್ವ ಎಲ್ಲಿದ್ದಾನೆ ಅಂತ ಗೊತ್ತಿಲ್ಲದೆ ಇದ್ರೆ ಅದು ಕಷ್ಟ ಆದೀತು ಅಲ್ವಾ? ಅಲ್ಲ, ಈಗ ಒಂದು ವೇಳೆ ಬಂದ್ರು ಅಂತ ಆದ್ರೆ, ಒಂದು ವೇಳೆ ನೋಡುವ ಹಂಬಲವೂ ಆಯ್ತು ಅಂತ ಆದ್ರೆ, ಅವನೀ ಸಾಗರ ಸಂಗಮ ಕ್ಷೇತ್ರ ಎಲ್ಲಿ ಅಂತ ಹುಡುಕುವುದು ನಾವು? ಎಲ್ಲಿ ಅಂತ ಅದೇ ಹುಡುಕುದು? ಹೇಳಿದ್ನಲ್ಲ, ಅವನೀ ಸಾಗರ ಸಂಗಮ ಕ್ಷೇತ್ರ ಅದಲ್ಲ. ಬರ್ತಾನೆ. ನಿಮ್ಮ ಹೆಸರು ವಿಜಯ ಮುನಿಗಳು. ಜಯ ಮುನಿ. ಅಮ್ಮ ಕಳಿಸಿಕೊಡಿ ಅಮ್ಮ. ಯೋಚನೆ ಮಾಡಬೇಡಮ್ಮ, ಧೈರ್ಯ ತಂದುಕೋ. ಅವನ ಬಗ್ಗೆ ವಿಶ್ವಾಸ ಇಡು, ನನ್ನ ಬಗ್ಗೆ ನಂಬಿಕೆ ಇಡು. ಅವನನ್ನು ಕಳುಹಿಕೊಡು. ಅವನನ್ನು ಒಬ್ಬ ಸ್ಥಾನಾಪನ್ನ ವ್ಯಕ್ತಿಯನ್ನಾಗಿಸುವುದು ನಾನು ಶಕ್ತಿ. ಸರಿ ಮಗನೇ, ಇನ್ನು ನಾನು ಇಲ್ಲ ಅಲ್ಲ ಒಲ್ಲೆ ಅಂತ ಹೇಳಿದ್ರೆ ನಿನ್ನ ಬದುಕನ್ನೇ ಸರ್ವನಾಶ ಮಾಡಿದ ಅದಕ್ಕೆ ನನ್ನ ಮನಸ್ಸು ಸಿದ್ಧಲಿಲ್ಲ. ನೋಡು, ಹೋಗು, ಗುರುಗಳ ಮನಸ್ಸಿಗೆ ನೋವಾಗದೇ ಇರುವ ಹಾಗೆ ವರ್ತಿಸುವ. ಖಂಡಿತ ಎಲ್ಲಿಯಾದ್ರೂ ಮಗ ತಪ್ಪು ಮಾಡಿದ ಅಂತ ಆದ್ರೆ ದಂಡಿಸಬೇಡಿ. ಹೋಗಿ ಬರ್ತೇನೆ. ವರವ ಪಡೆಯುತ್ತ ಖಡ್ಗ ಧರಿಸುವುದು ರಾತ್ರಿ ತರಣದಾಯುಧದಿಂದ ರಾತ್ರಿ ಕ್ಷೇತ್ರ ಅವನೇ ಸಾಗರ ಸಂಗಮ ಕ್ಷೇತ್ರಕ್ಕೆ ನನ್ನನ್ನು ಕರೆತಂದಂತಹ ವಿಜಯ ಮುನಿಗಳು ಮಹಾಕಾಳಿಯನ್ನು ಆರಾಧಿಸಿ ಅವಳನ್ನು ಪ್ರಸನ್ನೀಕರಿಸಿ ಚಂಡಿಕಾ ಶಕ್ತಿಯುಳ್ಳ ಶರವೊಂದನ್ನು ಅಂದರೆ ಖಡ್ಗವೊಂದನ್ನು ಕೊಟ್ಟಿದ್ದಾರೆ. ಯಾಕೆ ಕೇಳಿದ್ರೆ ಈ ಪರಿಸರವು ಹಾಳಾಗದ ರೀತಿಯಲ್ಲಿ ಜೋಪಾನವಾಗಿ ಕಾದಿರಬೇಕು. ನಾನು ಗುಹಾ ಮಂದಿರವನ್ನು ಸೇರ್ತೇನೆ ಅಂತ ನೋಡೋಣ. ಕಟ್ಟೆಚ್ಚರದಿಂದ ಕಾದಿರ್ತೇನೆ. ಮಠ ಮಠ ಮಂತ್ರವ ಬಾಯುಳ್ಳು ಪಠಿಸುತ್ತ ಕಪಟದ ಯೋಗಿಯು ನಡೆದಂತ ಮಠ 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 ಮಂತ್ರವ ಬಾಯುಳ್ಳು ಪಠಿಸುತ್ತ ಕಪಟದ ಯೋಗಿಯು ನಡೆದಂತ ಕಪಟದ ಯೋಗಿಯು ನಡೆದಂತ ಮಠ ಮಠ ಮಂತ್ರವ ಬಾಯುಳ್ಳು ಪಠಿಸುತ್ತ ಕಪಟದ ಯೋಗಿಯು ನಡೆದಂತ ಅಲಕ್ಕ ನಿರಂಜ ಛೈ ಶಂಕರ್ ಪಳೆ ಯಾವ ಬಳಿ ಶಂಕರ ಪಳೆ ನಮ್ಮ ಮೂಲ ಮಂತ್ರವೇ ಅದು. ಎಲ್ಲಿ ಸಿಗ್ತದೆ? ಎಲ್ಲಿ ಸಿಗ್ತದೆ? ಇಷ್ಟೊತ್ತು ಪುರ್ಸೊತ್ತಿತ್ತಲ್ಲ, ನೋಡ್ಲಿಲ್ವಾ? ಮಗು ಹೇಗಿದ್ದೀಯಪ್ಪ? ಏನ್ ತೊಂದರೆ ಇಲ್ಲ. ತೊಂದ್ರೆ ಇಲ್ಲ. ತೊಂದ್ರೆ ಹೇಗಾಗ್ತದೆ? ವರ್ಷ ಪೂರ್ತಿ ಒಂದ್ ದಿವಸ ಪುರ್ಸೊತ್ತಿಲ್ಲದೆ ಕಾರ್ಯಕ್ರಮ ಇರುವಾಗ ತೊಂದರೆ ಎಲ್ಲಿಂದ ಆಗ್ತದೆ ಮಗು? ದೇವರ ಅನುಗ್ರಹ, ಗುರು ಹಿರಿಯರ ಆಶೀರ್ವಾದ ಖಂಡಿತ ಉಂಟು. ಇಂಥ ಸಾವಿರಾರು ಜನರ ಆಶೀರ್ವಾದ ನಿಮಗಾಗೇ ಉಂಟು. ಓಹೋ, ಒಬ್ರಲ್ಲ ಇಬ್ಬಿಬ್ಬರು. ಧರಣಿ ದೇವಿಯ ನೇತ್ರ ನೀವಿಬ್ಬರು. ಒಬ್ಬರು ಸೂರ್ಯವಂಶ, ಒಬ್ಬರು ಚಂದ್ರವಂಶ. ಇರಲಿ, ಎರಡೂ ವಂಶದವರು
ಹೀಗೆಲ್ಲಾರು ಅಪರೂಪಕ್ಕಾದ್ರೂ ವರ್ಷಕ್ಕೊಮ್ಮೆ ಒಟ್ಟಾಗಿ ಅಪ್ಪ ಜೊತೆಯಾಗಿ ಹುಣ್ಣಿಮೆ ಅಮಾವಾಸ್ಯೆ ಅಲ್ಲಲ್ಲ? ಆ ನಮಗೂ ಧರಣಿ ದೇವಿಯ ನೇತ್ರ ಉಂಟು. ಏನು ಏನಿಲ್ಲ, ಕೇಳಲಿಲ್ಲ. ಅಶರೀರವಾದ ಹಾ 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 ಅದನ್ನು ನೀವು ಮಾಡಿದ್ರೆ ನಾ ಅಶರೀರವಾಣಿ ಶರೀರ ಇಲ್ಲದೆ ಇದ್ದವ್ರು ಆಗ್ತದೆ ಅಂತ ತಿಳ್ಕೊಂಡಿದ್ದೆ. ಇದು ಅಶರೀರವಾಣಿ ಅಲ್ಲ, ಸಶರೀರವಾಣಿ. ಇದು ಯಾರು ಅಂತ ಗೊತ್ತಾಯ್ತಾ? ಸೌತ್ ಎಲ್ಲಿಂದ ದಯಮಾಡಿಸಿದ್ರೆ ಗೊತ್ತಾಗ್ಲಿಲ್ಲ. ಹಿಮಾಲಯ ತಪ್ಪಲಿಂದ ಆಗಮಿಸಿದ್ದೇನೆ ನಾನು. ಏನ್ ಅಲ್ಲಿ ನಿಲ್ ಬಂದ್ರಿ? ಅಲ್ಲಿ ಯಾರು ಓಡಿಸಿದ್ವು ಅಲ್ಲ, ಅಲ್ಲಿ ಚಳಿ ಹೆಚ್ಚಾಗಿ ನಾ ಬಿಟ್ಟು ಬಂದಿದ್ದು ಅಲ್ಲ. ಓಡಿಸಿರಲ್ಲ, ಬರೋದಿಲ್ಲಪ್ಪ ನೀವು. ಇಲ್ಲಪ್ಪ, ನಾನೇ ಬರಬೇಕು, ಬಿಟ್ರೆ ಅವ್ರ ಹತ್ರ ಓಡಿಸ್ಲಿಕ್ಕೆ ಆಗುದಿಲ್ಲ. ಆ ವಿಶ್ವಾಸ ನನಗೂ ಉಂಟು. ಎಂತ ಚಳಿ ಇದ್ರು ಬೆಂಕಿ ಹಾಕೊಂಡಲ್ಲೇ 25 ವರ್ಷ ಉಳಿದವ ನಾನು. ಘನಘೋರ ತಪಸ್ಸನ್ನ ಮಾಡಿದವ ನಾನು. ಘನಘೋರ ತಪಸ್ಸು? ಹೌದೌದು. ಏನೆಲ್ಲ ಒಲಿಸಿಕೊಂಡಿದ್ದೀರಿ? ತಲೆಯನ್ನ ಮೇಲ್ ಮಾಡಿ ಕಾಲನ್ನ ಕೆಳಗೆ ಮಾಡಿ 25 ವರ್ಷಗಳ ಕಾಲ ತಪಸ್ಸನ್ನ ಮಾಡಿದವ. ಸುತ್ತಲೂ ಅಡಿಕೆ ಸಿಪ್ಪೆ ಹೊಗೆ ಹಾಕೊಂಡೇ ತಪಸ್ಸನ್ನು ಆಚರಿಸಿದವ. ಹೊಗೆ ಯಾಕೆ ಹಾಕೊಂಡಿರಿ? ಅಲ್ಲೆಲ್ಲ ನುಷಿ ಕಾಟ ಇರುವುದರಿಂದ ಹೊಗೆ ಹಾಕೊಂಡೆ. ಒಳ್ಳೆ ನುಷಿಯು ನಾವು ಓಡಿಸ್ತಾ ಇದ್ರೆ ತಪಸ್ ಮಾಡುವುದು ಎಷ್ಟೊತ್ತಿಗೆ ನಾನು? ನನ್ನ ಏಕಾಂತಕ್ಕೆ ಭಂಗ ಆಗ್ತದೆ ಎನ್ನುವ, ಏಕಾಗ್ರತೆಗೆ ಭಂಗ ಆಗ್ತದೆ ಎನ್ನುವ ಕಾರಣಕ್ಕಾಗಿ ಮಾಡಿದೆ ನಾನು. ಅಣಿಮ ಅಷ್ಟ ಸಿದ್ಧಿಗಳನ್ನೆಲ್ಲ ಸಂಪಾದಿಸಿಕೊಂಡೆ. ತ್ರಿಕಾಲದಲ್ಲಿ ಸಂಧ್ಯಾ ವಂದನೆ? ತಪಸ್ಸಲ್ಲಿರುವಾಗ ಸಂಧ್ಯಾ ವಂದನೆ ನಾ ಮಾಡುವುದಾ? ಇಲ್ವೇ ಇಲ್ಲ. ತ್ರಿಕಾಲದೆಲ್ಲ ಮುಗಿಸಿಯೇ ಅಲ್ಲಿ ಹೋಗಿ ಕೂತ್ಕೊಂಡಿದ್ದೆ ನಾನು. ಸಂಧ್ಯಾ ವಂದನೆ ಇಲ್ವಾ? ಸಂಧ್ಯಾ ವಂದನೆ ಅವಾಗ ತಪಸ್ ಮಾಡುವಾಗಿಲ್ಲ. ಹೌದು, ಕಣ್ಣು ಮುಚ್ಚಿ ಎಚ್ಚರ ಆದಾಗ ಮಾತ್ರ ಸಂಧ್ಯಾ ವಂದನೆ, ಬಿಟ್ರೆ ತ್ರಿಕಾಲಕ್ಕಿಲ್ಲ ನಮ್ದು ಅವಾಗ. ಹೌದು. ಅಷ್ಟೇ ಅಲ್ಲ, ಅಣಿಮ ಅಷ್ಟ ಸಿದ್ಧಿಗಳನ್ನು ಸಂಪಾದಿಸಿಕೊಂಡೆ. ಕೇಸರಿ ವಿದ್ಯೆ, ಕೇಚರಿ ವಿದ್ಯೆಗಳನ್ನೆಲ್ಲ ಸಂಪಾದಿಸಿಕೊಂಡೆ. ಭೂತ ವರ್ತಮಾನ ಭವಿಷ್ಯತ್ ಕಾಲವನ್ನೆಲ್ಲ ನುಡಿಯುವಂತ ಯೋಗ್ಯತೆಯನ್ನು ಸಂಪಾದಿಸಿಕೊಂಡೆ. ವಿಶೇಷವಾದ ಶಕ್ತಿಯನ್ನು ಸಂಪಾದಿಸಿಕೊಂಡೆ. ಯಾರ ಯಾವ ಸಮಸ್ಯೆ ಇರಲಿ ಪರಿಹಾರ ಮಾಡುವಷ್ಟರ ಮಟ್ಟಿಗೆ ಸಿದ್ಧನಾದೆ ನಾನು. ಹೌದೌದೌದು. ಉದ್ಯೋಗ ಸಮಸ್ಯೆ ಇರಲಿ, ವ್ಯವಹಾರ ಸಮಸ್ಯೆ ಇರಲಿ, ಹೆಚ್ಚೇನು ವಶೀಕರಣ, ಒಂದೆರಡು ರೀತಿಯ ವಶೀಕರಣ ಅಲ್ಲ. ಭೂ ವಶೀಕರಣ, ಸ್ತ್ರೀ ವಶೀಕರಣ, ಪೀಠೋಪಕರಣ, ಯಂತ್ರೋಪಕರಣ. ಪೀಠೋಪಕರಣ ಇಲ್ಲ ಅದೆಲ್ಲ ನಿಮ್ದೇ ಅಲ್ಲ. ಪೀಠೋಪಕರಣ ಏನಿದ್ರು ಅಪರೂಪಕ್ಕಾದ್ರೂ ನಿಮ್ಮದೇ, ಅದು ನಮ್ದಲ್ಲ. ಅದು ನಿಜವಾಗಲೂ ನಾನು ಅವ್ವ ಅಂತ ಮಾಡ್ಕೊಂಡ್ರ? ಅಲ್ವೇ ಅಲ್ಲ. ನನ್ನ ಉದ್ದೇಶವೇ ಬೇರೆ ಸ್ವಾಮಿ. ಗಜಕರ್ಣ ಎನ್ನುವಂತ ರಕ್ಕಸ ನಾನು. ಈ ರೀತಿ ವೇಷ ಮಾಡ್ಕೊಂಡು ಬರ್ಲಿಕ್ಕೂ ಕಾರಣ ಉಂಟು. ಹಾಗಾದ್ರೆ ಇದು ಕಪಟ ಸನ್ಯಾಸಿ? ಅನುಮಾನವೇ ಇಲ್ಲ. ಸನ್ಯಾಸಿ ಹೌದು, ಕಪಟ ಮಾಡ್ಲಿಕ್ಕೆ ಹೊರಟದ್ದಷ್ಟೇ. ಈಗ ಯಾವ ಕ್ಷಣಕ್ಕೂ ಅವನೆದ್ರಿ ಬಾಯಿ ಬಿಡಬೇಡಿ. ಹೌದು, ಶಕ್ತಿಯನ್ನು ಸಂಪಾದಿಸಿಕೊಂಡಿರುವಂತ ಅವನ ಶಕ್ತಿಯನ್ನ ನಾನು ಪಡ್ಕೊಳ್ಬೇಕು. ನರಭಕ್ಷಕ ನಾನು. ನನಗುಂಟಾದ ತೊಂದರೆ ಅದು. ಎಲ್ಲೂ ನನ್ನ ಕಪಟತನದ ಗುಟ್ಟನ್ನು ಬಿಟ್ಕೊಳ್ಬೇಡಿ. ಅವಿದ್ದಲ್ಲಿ ಹೋಗ್ತೇನೆ. ಮುನಿಯಾಗಿ ನಡೆದಂದು ಕಂದ, ಬಾಲ, ಬರೇ ಬಾಲ, ಹಿಂದೇನು ಸೇರಿಸಲಿಲ್ಲ ನಾನು. ಆ ಕ್ಷಣಕ್ಕೆ ಕಂಡುಬಿಟ್ಟ. ಏನು ಮಗು, ನಿನ್ನಷ್ಟಕ್ಕೆ ನೀನೇ ಕಣ್ಣನ್ನು ಮುಚ್ಚಿ ಕೈಯಲ್ಲಿ ಕತ್ತಿಯನ್ನು ಹಿಡಿದು ಏನನ್ನು ಧ್ಯಾನಿಸ್ತಾ ಇದ್ದೀಯ? ಏನು ಧ್ಯಾನಿಸ್ತಾ ಇದ್ದೀಯ ನೀನು? ಈ ದೇವಸ್ಥಾನದ ಬಳಿಯಲ್ಲಿ ಕೂತ್ಕೊಂಡಿದ್ದೀ. ಯಾವ ದೇವಸ್ಥಾನ ಇದು? ಶಕ್ತಿ ದೇವಸ್ಥಾನ, ಮಹಾಕಾಳಿಯ ದೇವಸ್ಥಾನ. ಏನ್ ನಿಮ್ಮ ಕುಲದೇವರು ಕಾಳಿಕಾಂಬ? ಏನು ಹೇಳಿದ್ರು ನಾಳಿಕಾಂಬ. ಏನು ಮಗು, ಹೆದರಬೇಡ. ಆ ದೇವಿ ಯಾಕೆ? ಇದು ಒಬ್ಬರಿಗೆ ಅಲ್ಲ, ದೇವಸ್ಥಾನದಲ್ಲಿರುವ ಕೆಲವು ಜನ ಆ ಕುಲದೇವರನ್ನು ನಂಬುದವರಿಗೆಲ್ಲ ಸಣ್ಣ ಸಮಸ್ಯೆ ಆಗ್ತಾ ಉಂಟು. ಮಗು, ಕಣ್ಣು ಬಿಟ್ಟು ನೋಡು, ನಿನಗಾಗಿ ಬಂದವ ನಾನು. ನಿನ್ನನ್ನು ನೋಡಿದರೆ ಎಲ್ಲಾ ವಿದ್ಯೆಗಳನ್ನು ಆರ್ಜಿಸುವಂತ ಲಕ್ಷಣ ನಿನ್ನಲ್ಲಿ ಕಾಣ್ತಾ ಉಂಟು. ಆಹಾ, ಆ ಎಳೆ ನಗು, ತಿಳಿ ನಗು, ಕಿರು ಮೀಸೆ, ಏನೊಂದು
18, 20, 22 ವರ್ಷ ಆಗಿರಬಹುದು, ಅನುಮಾನವೇ ಇಲ್ಲ. ನೀ ಈಗಲ್ಲ, ಇನ್ನು ನಿನಗೆ 66 ವರ್ಷ ಆದ್ರೂ ನೀ ಹೀಗೆ ಇರ್ತೀಯ ಮಗು, ಹೀಗೆ ಇರ್ತೀಯ. ನಿನ್ನನ್ನು ಕಂಡಾಗ ಇನ್ನು ಕಲಿಬೇಕು ಕಲಿಬೇಕು ಎನ್ನುವಂತ ಉತ್ಸಾಹ ನಿನ್ನಲ್ಲುಂಟು ಅಂತ ಗೊತ್ತಾಯಿತು. ಹಾಗೆ ಎಲ್ಲವರ ಹತ್ರ ಕಲಿಲಿಕ್ಕಾಗುವುದಿಲ್ಲ, ಎಲ್ಲವರ ಹತ್ರ ಎಲ್ಲಾ ವಿದ್ಯೆಯೂ ಇರ್ತದೆ ಅಂತ ಹೇಳಲಿಕ್ಕಾಗುವುದಿಲ್ಲ. ನಿನಗೆ ಇಲ್ಲಿವರೆಗೆ ಸಿಕ್ಕಿದ ಗುರುಗಳಿಗೆ ನನಗೆ ಗೊತ್ತಿದ್ದಷ್ಟು ಗೊತ್ತುಂಟು ಅಂತ ಹೇಳಲಿಕ್ಕಾಗುವುದಿಲ್ಲ. ನಾನು ಹಾಗಲ್ಲ, ನನ್ನಲ್ಲಿರುವ ಎಲ್ಲಾ ಅಭ್ಯಾಸವನ್ನು ನಿನಗೆ ಧಾರೆ ಎರಿತೇನೆ. ಬಾ ಮಗು ಬಾ, ಮಾತಾಡು. ಇದು ನಿನಗಾಗಿ ಬಂದಂತ ಈ ಗುರುವನ್ನ ತಿರಸ್ಕಾರ ಮಾಡಬೇಡ. ನಿನಗೆ ಯಾವ ವಿದ್ಯೆ ಬೇಕು, ಏನು ಬೇಕು ಎಲ್ಲವನ್ನು ನಾನು, ಒಂದು ನಯ ವಿನಯ ಏನೂ ಇಲ್ಲ, ಕತ್ತಿ ಹಿಡ್ಕೊಂಡು ಹೀಗೆ ನನ್ನಲ್ಲಿರುವ ಎಲ್ಲಾ ವಿದ್ಯೆಗಳನ್ನು ನಿನಗೆ ಧಾರೆ ಏರಿದ್ದೇನೆ. ನನಗೆ ಬಹಳ ಕಾಲ ಬದುಕುವ ಆಸೆ ಉಂಟು. ಏನು ನಿನ್ನಲ್ಲಿದ್ದನ್ನೆಲ್ಲ ಕಲಿತು ಬೇಗ ಹೋಗ್ಬೇಕಂತ. ಯಾರ್ಯಾರ ದೇಹಕ್ಕೆ ಯಾವ್ಯಾವ್ದು ಹೋಗುತ್ತದೋ ಹೇಳಲಿಕ್ಕಾಗುವುದಿಲ್ಲ ಮಗು, ಅಲ್ವಾ? ಹೌದೌದು. ಅದು ಪ್ರಕೃತಿ ಬೇರೆ, ಹೌದು. ವಿಕೃತಿ ಬೇರೆ, ಹೌದೌದು. ನಾವಾಗಿ ಮಾಡಿಕೊಡೋದು ಬೇರೆ, ಹೌದು. ದೇವರು ಕೊಡುವುದು ಬೇರೆ. ನೀನು ದೇವ್ರ ಹಾಗೆ ಬಂದದ್ದಲ್ಲ, ನೀನೊಬ್ಬ ಕಪಟಿ ಎನ್ನುವುದು ನಿನ್ನ ಮಾತಿನಿಂದಲೇ ಅರ್ಥ ಮಾಡಿಕೊಂಡೆ. ಅನಿಮಾದಿ ಅಷ್ಟ ಸಿದ್ಧಿಯನ್ನ ಬಲ್ಲವ ನಾನು ಕಲಿತದ ಕಣ್ಣು ಕೈ ಕಾಲಿಲ್ಲ. ಸರಿ, ಅಷ್ಟ ಸಿದ್ಧಿ ಅಂದರೆ ಏನು, ಅಷ್ಟಾಂಗ ಯೋಗ ಅಂದರೆ ಎಲ್ಲವನ್ನು ನಾನೇ ಹೇಳಬೇಕು ಅಂತಿಲ್ಲ. ನಾನು ಕಲಿಸಿಕೊಟ್ಟ ಶಿಷ್ಯಂದಿರು ಇಲ್ಲೇ ಇದ್ದಾರೆ. ಶಿಷ್ಯೋತ್ತಮರೇ, ಇಲ್ಲ ಇಲ್ಲ, ನಿನ್ನ ಶಿಷ್ಯ ಅಲ್ಲ. ನೀನು ಮೊದಲೇ ಹೇಳಿದ ಹಾಗೆ ಅವರು ಕಾಳಿಕಾಂಬೆಯ ಸದ್ಭಕ್ತ. ಇಲ್ಲಪ್ಪ, ಇಲ್ಲೇನೋ ಬೇರೆ ಹೊಂದಾಣಿಕೆ ಆಗ್ತದೆ. ನಾನು ಕೇಳಿದ್ದೇನೆ, ಇಲ್ಲೊಬ್ಬ ಗಜಕರ್ಣನೆಂಬ ದಾನವ ಯಾವ ಸಂದರ್ಭದಲ್ಲಿ ಬೇಕಾದ್ರೂ ಯಾವ ರೂಪವನ್ನು ತಾಳಿ ಬರ್ತಾನೆ. ಅದೇ ಶಾಪ ಕೊಟ್ಟುಕೊಂಡು ಭೀಕರವಾದ ಅಸುರಾಕಾರವನ್ನು ತಾಳಿ ಓಡಿದಂತ ಅಸುರ ಯಾವುದೋ ಒಂದು ಗುಹೆಯನ್ನು ಪ್ರವೇಶ ಮಾಡಿದ. ಬೆನ್ನಟ್ಟಿ ಅವನನ್ನು ಕೊಂದೆ. ನಾ ಎಲ್ಲಿ ಬಂದೆ, ಯಾವ ಲೋಕ ಅಂತಲೇ ಗೊತ್ತಾಗ್ತಾ ಇಲ್ಲ. ಹೋಗುವ ದಾರಿ ನೋಡು. ಚಂಡಿಕಾ ಮಾತೆಯನ್ನು ಸ್ಮರಿಸಿದ್ದೇ ತಡ. ಅಲ್ಲೊಂದು ಬೆಳಕು ಕಾಣ್ತಾ ಇದೆ, ಅಲ್ಲಿ ಅನೇಕರಿದ್ದಾರೆ. ನೋಡೋಣ, ಅಲ್ಲಿಗೆ ಹೋದ್ರೆ ಉತ್ತರ ಸಿಕ್ಕ. ಉರಗರಾಜನ ತರಳಿ ವಸಲಿ ಉರಗರಾಜನ ತರಳಿ ವಸಲಿ ಉರಗವೇಣಿಯರೊಡನೆ ಭಕ್ತಿಯೋಳು ಉರಗವೇಣಿಯರೊಡನೆ ಭಕ್ತಿಯೋಳು ಉರಗಭೂಷಣ ಹರನಲಿಂಗವಯ ಸ್ಮರಿಸುತ್ತೀರ್ದರು ಪಾಡುತ್ತ ಉರಗಭೂಷಣ ಹರನಲಿಂಗವಯ ಸ್ಮರಿಸುತ್ತೀರ್ದರು ಪಾಡುತ್ತ ಉರಗಭೂಷಣ ಹರನಲಿಂಗವಯ ಸ್ಮರಿಸುತ್ತೀರ್ದರು ಪಾಡುತ್ತ ಈ ಪಾತಾಳ ಲೋಕದ ಒಂದು ಭಾಗ ಅಲ್ಲವೇ ನಾಗಲೋಕ. ನಾಗಲೋಕದ ಇಕ್ಕಡಿ ನಾಗರಾಜನ ಮಗಳು ವತ್ಸಲ ಎಂಬುದಾಗಿ ನಾಮಧೇಯ. ಹಲವಾರು ಹೆಣ್ಮಕ್ಳನ್ನ ಕೂಡಿಕೊಂಡು
ಶಿವನ ಧ್ಯಾನದಲ್ಲೇ ಮಗ್ನನಾಗಿರುವವರು ನಾವು. ಕಾರಣ ಏನು? ಯಾವತ್ತು ಈ ನಾಗಲೋಕಕ್ಕೆ ಭೀತಿ ಗಜಕರ್ಣ ಎಂಬಂತ ರಕ್ಕಸನಿಂದಾಗಿ ಅವನಿಂದ ಕಾಪಾಡು ಎಂಬುದಾಗಿ ಶಿವನ ಲಿಂಗವನ್ನು ನಾವೇ ನಿರ್ಮಾಣ ಮಾಡಿಕೊಂಡು ನಿತ್ಯವೂ ಶಿವನನ್ನ ಧ್ಯಾನ ಮಾಡ್ತಾ ಇದ್ದವರು ಶಿವನೇ. ಅದೇ ರೀತಿಯಾಗಿ ಇವತ್ತು ನಿನ್ನ ಸನ್ನಿಧಿಯಲ್ಲಿ ನಿಂತವರು ನಾವು. ನಮ್ಮನ್ನೆಲ್ಲ ಕಾಪಾಡಬೇಕು ಪ್ರಭೋ, ಕಾಪಾಡಬೇಕು. ಶಿವಹರ ಶಂಕರ ನಾಟ್ಯ ಭಯಂಕರ ಗೌರಿ ವಲ್ಲಭ ಪಾಹಿ ಮಾಂ. ಶಿವಹರ ಶಂಕರ ನಾಟ್ಯ ಭಯಂಕರ ಗೌರಿ ವಲ್ಲಭ ಪಾಹಿ ಮಾಂ. ಗೌರಿ ವಲ್ಲಭ ಪಾಹಿ ಮಾಂ. ಶಿವಧರ ಶಂಕರ ವರ ಗಂಗಾಧರ ಪಾಲಲೋಚನ ರಕ್ಷ ಮಾಂ. ಶಿವಧರ ಶಂಕರ ವರ ಗಂಗಾಧರ ಪಾಲಲೋಚನ ರಕ್ಷ ಮಾಂ. ಗೌರಿ ವಲ್ಲಭ ಪಾಹಿ ಮಾಂ. ರಕ್ಷ ಮಾಂ ಪಾಹಿ ಮಾಂ. ಬೆದರುವಿರೇಕೆ ನೀವೆಲ್ಲ ಬೆದರುವಿರೇಕೆ ನೀವೆಲ್ಲ ಮಾಯಾವಿಯನಲ್ಲಿ ಕೊಂದಿಯನಲ್ಲ. ಮಾಯಾವಿಯನಲ್ಲಿ ಕೊಂದಿಯನಲ್ಲ. ಸತ್ಯವಿದು ನಂಬಿ ಹೇಳದು ಸುಳ್ಳ. ಸತ್ಯವಿದು ನಂಬಿ ಹೇಳದು ಸುಳ್ಳ. ಬಂದೆ ಇದು ಯಾವ ಲೋಕ ಪೇಳಿದರ್ ಉಪಕೃತಿ ಎಂಬೋ ಸುದತಿ ಗೊರೆಯಲಾಗಜ್ಜದು ನಂಬಿದಳವನ. ಬೆದರುವಿರೇಕೆ ನೀವೆಲ್ಲ ಬೆದರುವಿರೇಕೆ ನೀವೆಲ್ಲ ಮಾಯವಿಯದಲ್ಲಿ ಕೊಂದಿಯನಲ್ಲ. ಬೆದರುವಿರೇಕೆ ನೀವೆಲ್ಲ ಹೆದರಬೇಡಿ. ಯಾರನ್ನು ಭಯಪಡಿಸುವ ಉದ್ದೇಶದಿಂದ ಬಂದಂತಹ ಮಾಯಾವಿ ನಾನಲ್ಲ. ಸದ್ಯದ ಸ್ಥಿತಿಯಲ್ಲಿ ಮಾಯಾವಿಯೊಬ್ಬನನ್ನು ಕೊಂದ ಮಲ್ಲ ನಾನು. ಮಾಯಾವಿಯನ್ನು ಕೊಂದವ ಯಾವ ಮಾಯಾವಿ ಅಂತ ಕೇಳಬಹುದೇ? ಅವನ ಹೆಸರಂತ ಗಜಕರ್ಣ ಅಂತ ಏನು ಹೇಳಿದ. ಅನುಮಾನಿಸಬಹುದು. ಕಾಲಕ್ಕೆ ತಕ್ಕಂತೆ ದೇಶಕ್ಕೆ ತಕ್ಕಂತೆ ವೇಷವನ್ನು ಮರೆಸಿಕೊಳ್ಳಬಲ್ಲ ನಾನು ಒಬ್ಬ ರಕ್ಕಸ ಅಂತ ತಿಳಿದಿರಬಹುದು. ಜಾತಿಯಲ್ಲಿ ಏನೋ ಬೇಡ, ನೀತಿಯಲ್ಲಿ ಮಾತ್ರ ನಾನು ಪರೋಪಕಾರಿಯೇ ಹೊರತು ಪರರಿಗೆ ಅಪಾಯಕಾರಿ ಯಾವತ್ತೂ ಅಲ್ಲವೇ ಅಲ್ಲ. ನಿಮಗೆ ನಂಬಿಕೆ ಇಲ್ವಾ? ಈ ಪ್ರಪಂಚದಲ್ಲಿ ಯಾವುದಾದ್ರೂ ಸುಳ್ಳಾದೀತು ಎತ್ತ ತಾಯಿ ಸುಳ್ಳಾಗ್ತದ? ಸಾಧ್ಯ ಇಲ್ಲ. ಆದ್ರಲ್ಲೇ ದೊಡ್ಡವರು ಹೇಳಿದ್ರು, ಸತ್ಯಂ ಮಾತಾ. ಸತ್ಯ ಎಂದರೆ ತಾಯಿ ಹಾಗೆ, ತಾಯಿ ಎಂದರೆ ಸತ್ಯ. ಸತ್ಯದ ಮೇಲೆ ಆಣೆ ಇಟ್ಟು ಹೇಳ್ತೇನೆ, ನಾನು ಅಪಾಯಕಾರಿಯಲ್ಲ, ನಿಮಗೆ ತೊಂದರೆ ಕೊಡುವುದಕ್ಕೆ ಬಂದವನು ಅಲ್ಲ. ಇದು ಸುಳ್ಳಲ್ಲ. ಇದು ಯಾವ ಊರು? ನಾನೀಗ ಎಲ್ಲಿಗೆ ಬಂದಿದ್ದು ಎಲ್ಲಿ ಅಂತ ಗೊತ್ತಿಲ್ಲ. ನೀವೆಲ್ಲ ಯಾರು? ಬದಲಾಗಿ ನೀನ್ ಯಾರು ಅಂತ ಕೇಳಿದ್ರೆ ಗೊತ್ತುಂಟಾ? ಮಾತಿನಲ್ಲಿ ನಂಬುಗೆಯು ಮೂಡಿತು. ಅನುಮಾನವೇ ಇಲ್ಲ. ಮಾತಿನಲ್ಲಿ ನಂಬುಗೆಯು ಮೂಡಿತು. ಸೋತಳಂಗನೆ ಶೂರನಾರೂಪಾತಿಶಯ ಸೌಜನ್ಯ ಸಾಹಸ ಸೂರ್ಯ ಸಮಪ್ರಭೆಗೆ. ಸೋತಳಂಗನೆ ಶೂರನಾರೂಪಾತಿಶಯ ಸೌಜನ್ಯ ಸಾಗಸ ಸೂರ್ಯ ಸಮಪ್ರಭೆಗೆ. ಮನ
ಸಿಲುಕಿ ಸತಿಯರರ್ವಾತ ಮಧ್ಯದಿ ನಿಂದು ದೈನ್ಯತೆಯಿಂದ ಶಿರಬಾಗಿ ಯಾರು ನೀನೆಲ್ಲೆ ವೀರ ಕೃತಿ ತಾತೋ ಗಿಡ ತಕ್ಕ ತೋದಿನ ಗನಿಕುತ ಪಗರಿ ಪಗರಿ ಯಾರು ನೀನೆಲ್ಲೆ ವೀರ ಯಾರು ನೀನೇಲೋ ಯಾರು ನೀನೇಲೇ ವೀರ ನೀನೆಲ್ಲೆ ವೀರ ಮಗ ಮೇರು ಸಮ ಗಂಭೀರ ಮಗ ಮೇರು ಸಮ ಗಂಭೀರ ಮಗ ಮೇರು ಸಮ ಗಂಭೀರ ಯಾರು ನೀನೇಲೆ ವೀರ ಮಗ ಮೇರು ಸಮ ಗಂಭೀರ ಮಗ ಮೇರು ಸಮ ಗಂಭೀರ ಮಾರಗರನು ಕೃಪೆ ತೋರಿದ ಇಲ್ಲಿಗೆ ಮಾರಗರನು ಮಾರಗರನು ಕೃಪೆ ತೋರಿದ ಇಲ್ಲಿಗೆ ಸೇರಿವುದೇ ತರ ಕಾರ್ಯವಲೈಸೆ ಸೇರಿದುದೇ ತರ ಕಾರ್ಯವ ಅರುಗೈ ಹರನು ಕೃಪೆ ತೋರಿದನಿಲ್ಲಿಗೆ ಸೇರಿವುದೇ ತರ ಕಾರ್ಯವಿಲೈಸೆ ಸೇರಿದುದೇ ತರ ಕಾರ್ಯವ ಅರುಗೈ ಆ ಮಾರಗರನು ಕೃಪೆ ತೋರಿದನಿಲ್ಲಿಗೆ ಸೇರಿದುದೇ ತರ ಕಾರ್ಯವ ಅರುಗೈ ಸೇರಿವುದೇ ತರ ಕಾರ್ಯವ ಅರುಹೈ ಮಾರಗರನು ಕೃಪೆ ತೋರಿದನಿಲ್ಲಿಗೆ ಸೇರಿದುದೇ ತರ ಕಾರ್ಯವ ಅರುಗೈ ಯಾರು ನೀನೇಲೆ ವೀರ ಮಗ ಮೇರು ಸಮ ಗಂಭೀರ ನೀನೇಲೆ ವೀರ ಗಂಭೀರ ಆ
ಮರವರದು ಕೃಪೆ ತೋರಿದನಿಲ್ಲಿಗೆ ಸೇರುವುದೇ ತರಕಾರಿ ವಿದಯಿಸಿ ಯಾರಿಗೆ ಸೇರಿದುದೇ ತರ ಕಾರ್ಯವ ಅರುಗೈ ಯಾರು ನೀನೆಲೆ ವೀರ ಮಗಮೇರು ಸಮ ಗಂಭೀರ ಎಲ್ಲವೂ ದೂರವಾಯಿತು. ಗೊತ್ತಾಯ್ತು? ಹಾ, ಈಗ ಮಾತಾಡುವ ಆಸೆ, ತಿಳ್ಕೊಳ್ಬೇಕೆಂಬಂತ ಹಂಬಲ. ನಮಗೆ ಆವರಿಸಿದ ಭಯ ಗಜಕರ್ಣ ಎಂಬಂತ ರಕ್ಕಸನ ಭಯ. ಆ ಕಾರಣಕ್ಕಾಗಿ ಅಲ್ವೇ ನಾವೆಲ್ಲ ಭಯ ವಿವರಗೊಂಡಂತ ನಾವು ಎಲ್ಲ ಒಟ್ಟಾಗಿ ಸೇರಿ ಆ ಶಂಕರನ ಧ್ಯಾನ ಮಾಡ್ತಾ ಇದ್ದೆವು. ಭೂತದ ಭಯದಿಂದ ಭೂತನಾಥನನ್ನು ಭಜಿಸುತ್ತಾ ಇದ್ರಿ. ಅದೇ ಕಾಲಕ್ಕೆ ಸರಿಯಾಗಿ ತಾವು ಇಲ್ಲಿವರೆಗೆ ಬಂದವರು. ಹೌದು. ಬಹುಶಃ ನಮ್ಮ ಆರ್ತನಾದವನ್ನು ಕೇಳಂತ ಶಂಕರ ಪರಮೇಶ್ವರ ನಿಮ್ಮನ್ನ ಕಳುಹಿಕೊಟ್ಟನೋ ಏನು. ಹಾಗೆ ಅದಲ್ಲ, ಅವನೇ ಈ ರೂಪದಲ್ಲಿ ಬಂದು ದೊಡ್ಡವಾದ ದೈತ್ಯನ ವಧಿಸಿದನೋ ಏನು. ಸಂತೋಷವಾಯಿತು. ಅದ್ರ ವಿಚಾರ ಅದಲ್ಲ. ಮತ್ತೇನು? ಈ ಲೋಕದ ವ್ಯಕ್ತಿಯೇ ತಾವಲ್ಲ. ಅಲ್ಲಲ್ಲ. ಯಾಕೆ? ತಮ್ಮ ಆಯಾ ಆಕಾರ ಎಲ್ಲವೂ ಹಾಗೆ ಇದೆ, ಪ್ರತ್ಯೇಕವಾಗಿದೆ. ಸುತ್ತಲೊಮ್ಮೆ ಕಣ್ಣಾಯಿಸಿ ನೋಡಿ, ಎಲ್ಲ ಹಾಗೆ ಕಾಣುದಲ್ವ ಇಲ್ಲಿ? ಹೌದಲ್ಲ. ಹೌದು, ನಾನು ನಾಗಕನ್ನಿಕೆ, ಉಳಿದವರು ನಾಗಕನ್ನಿಕೆಗಳೇ. ನೀನು ಮಾತ್ರ ಮಾನವನಂತೆ ತೋರುತ್ತಿದ್ದೀಯ. ಹೌದು. ನನ್ನ ಪ್ರಶ್ನೆ ಇಷ್ಟೇ, ಏನು? ಯಾರು ನೀನೆಲೆ ವೀರ? ವೀರ ಅನ್ನದೆ ಮತ್ತೇನೊಂದು ಹೇಳಿ ನಿಮಗೆ ಹೇಳಿ. ಸರಿ, ಮಾಡಿದ ಕಾರ್ಯವೇ ಹಾಗೆ ಹೇಳಿ. ಖಂಡಿತ ಖಂಡಿತ. ಊರು ಯಾವುದು? ಯಾವ ಘನ ಕಾರ್ಯಕ್ಕಾಗಿ ಇಲ್ಲಿಗೆ ಬಂದ್ರಿ? ಕಳನ ವಧಿಸದ ಮೇಲೆ ಸ್ಥಳವೂ ಅರಿಯದಂತೆ ತಾವು ಇಲ್ಲಿ ಬಂದವರು. ಹೌದು. ಅಲ್ಲ, ಮುಂದೆಲ್ಲಿಗೋ ತಾವು ಹೋಗಬೇಕಾದವರೇ ಹೇಳಿ. ದಾರಿ ಕಾಣಿಸದೆ ಚಡಪಡಿಸ್ತಾ ಇದ್ದೇನೆ. ನಿಮ್ಮ ಪರಿಚಯ ಹೇಳ್ತೀರಾ? ಉರಗ ವೇಣಿಯರೆಲ್ಲ ಉರಗ ವೇಣಿಯರೆಲ್ಲ ಆಲಿಸಿರಿ ಮೋದದಿ ಉರಗ ವೇಣಿಯರು ಉರಗ ವೇಣಿಯರೆಲ್ಲ ಆಲಿಸಿರಿ ಆಲಿಸಿರಿ ಮುದದಿ ಉರಗ ನಂದನ ಪೌತ್ರ ಪೂರ್ವಿಗನು ಬರದಿ ಮುರುಗಾನಂದನ ಪೌತ್ರ ಮೌರ್ವಿಜನು ಭರದಿ ಉರಗ ವೇಣಿಯರೆಲ್ಲರಾಲಿಸಿರಿ ಮುದದಿ ಮುರುಗಾನಂದನ ಪೌತ್ರ ಮೌರ್ವಿಜನು ಭರದಿ ಮುರಗ ನಂದನ ಪೌತ್ರ ಮೌರ್ವಿಜನು ಬರದಿ
ಆ ಕರುಳಗಿದ ಪದದೋರದಿಲ್ಲಿಗೈ ತಂದೆ ಕರುಳಗಿನ ಪದದೋರದಿಲ್ಲಿ ಒಯ್ತಂದೆ ಹಾ ಅದೌದು, ಇದು ಉರಗಲೋಕ. ಉರಗಲೋಕವೇ. ಒಳ್ಳೇದು. ಲೋಕ ಯಾವುದಾದ್ರೇನು ಮನಸ್ಸು ಬಹಳ ಮುಖ್ಯ. ಕೇಳಿದೆಯಲ್ಲ ಪರಿಚಯ. ಹೇಳಿ ನನ್ನ ತಾವ್ಯಾರು? ಮಾತಿನಲ್ಲಿ ನಿನಗೆ ಭರವಸೆ ಬಂತು ಎನ್ನುವುದು ನಿನ್ನ ಕಣ್ಣ ಕಾಂತಿ ಹೇಳಿತು. ಬರೇ ಮಾತಷ್ಟೇ ಅಲ್ಲ, ಹಾ, ಆ ಮುಖ, ಆ ವರ್ಚಸ್ಸು, ನಿಂತ ನಿಲುವು ಎಲ್ಲವೂ ಕಾರಣ. ಅದೇ ಒಬ್ಬನ ಮೇಲೆ ಒಬ್ಬನಿಗೆ ವಿಶ್ವಾಸ ಹುಟ್ಟಬೇಕು ಅಂತಂದ್ರೆ ದೀರ್ಘಕಾಲದ ಒಡನಾಟಗಳೇನು ಬೇಕಾಗುವುದಿಲ್ಲ. ಛೇ. ಒಂದೆರಡು ಮಾತುಗಳು, ಸಾಕು. ಒಂದೆರಡು ಹೆಜ್ಜೆಗಳು ಸಾಕಾಗ್ತದೆ. ಆಗ್ಲಿ ಆಗ್ಲಿಕ್ಕೆ ನಾನು ಒಬ್ಬ ರಕ್ಕಸನೇ, ಕುಲದಲ್ಲಿ ರಕ್ಕಸ. ಕೇಳಿದ್ದೀಯಾ? ರಕ್ಕಸರೆಲ್ಲರೂ ಕೆಟ್ಟವರಲ್ಲ ಅಲ್ವಾ? ಪುರಾಣದ ಕಥೆಗಳು ನಮಗೆ ಸಾಕ್ಷಿ ಕೊಡ್ತದೆ. ನಾನು ಕುಲದಲ್ಲಿ ರಕ್ಕಸರಾದ್ರೇನು ಹಾಗಂತ ವಂಶ ಯಾವುದು ಕೇಳಿ? ಯಾವುದು? ಚಂದ್ರ ವಂಶ. ಚಂದ್ರಾನ್ವಯ. ಹೌದೌದು. ಚಂದ್ರಾನ್ವಯದಲ್ಲಿ ಹುಟ್ಟಿದ ತಾವು ರಕ್ಕಸರು ಹೇಗಾಗಿದ್ದು? ನಮ್ಮ ಹಿರಿಯರು ಮಾಡಿದ ಪುಣ್ಯ ಅಷ್ಟೇ. ಭೀಮನ ಪ್ರಕರಣದಿಂದ ನಾನು ರಕ್ಕಸರಿಗೆ ಮಗನಾಗಿ ಬಂದೆ. ಹೌದು, ಹಾಗೆ. ಸರಿ, ನ್ಯಾಯ ಒಂದೊಂದು. ನನ್ನಮ್ಮ ಕಾಮ ಕಟಂಕಟಿ. ಕಾಮಕಟಂಕ. ಹೌದು, ಮುರಾಸುರನಿಗೆ ಮಗಳಾದ್ದರಿಂದ ಮೌರ್ವಿ ಅಂತಲೂ ಹೇಳ್ತಾರೆ. ಮೌರ್ವಿ. ಮೌರ್ವಿ ಜನು ಜಗದಿ. ಹಾ ಹಾ ಹಾ. ನನ್ನ ಹೆಸರು ಬರ್ಬರಿಕ ಅಂತ. ಏನು ಏನಿಲ್ಲಪ್ಪ, ಬರ್ಬರಿಕ ಅಪ್ಪ ಅಮ್ಮ ಇಟ್ಟ ಹೆಸರಿಗೆಲ್ಲ ಏನು ಅಂತ ಕೇಳ್ಬಾರ್ದು. ಕೇಳಿದ್ನ? ಇಲ್ಲ ಇಲ್ಲ, ಆ ನಗುವಲ್ಲಿಯ ಪ್ರಶ್ನೆ ಇತ್ತ. ನಗುವಿನಲ್ಲಿ ಹಾಗೊಂದು ಅನುಮಾನ ಕಾಡಿತ್ತು. ಸುಂದರಿ, ನಾನು ನೇರವಾಗಿ ನನ್ನ ಅಮ್ಮನ ಅಪ್ಪನ ಬಳಿಯಿಂದ ಬಂದವನಲ್ಲ. ಮತ್ತೆ ಸದ್ಯ ವಿದ್ಯಾರ್ಥಿ ದಿಸೆಗೆಂದು ಅವನಿ ಸಾಗರ ಸಂಗಮ ಕ್ಷೇತ್ರದಲ್ಲಿ ಇದ್ದವನು. ಅವನಿ ಸಾಗರ ಸಂಗಮ ಹಾ. ಕೇಳಿದ್ದೇವೆ. ಕಾಳಿಕಾಮಾತೆಯ ಸೇವಕನಾಗಿ, ಗುರು ವಿಜಯಮುನಿಗಳ ಶಿಷ್ಯನಾಗಿ ಅಲ್ಲಿಯ ರಕ್ಷಣೆಯ ಭಾರವನ್ನು ಹೊತ್ತವನು ನಾನು. ಆ ಪರಿಶುದ್ಧವಾದ ಪರಿಸರವನ್ನು ಹಾಳು ಮಾಡುವುದಕ್ಕೆಂದು ಗಜಕರ್ಣನೆಂಬ ದಾನವನು ಮಾಯಾರೂಪದಿಂದ ಬಂದ. ನಮಗೂ ಅವನಿದೇ ಭಯ. ಅವನನ್ನು ಬೆನ್ನಟ್ಟಿ ಬಂದವನು ನಾನು. ಬೆನ್ನಟ್ಟಿ ನಮಗೆ ಬಿಟ್ಟಿಲ್ಲ, ಕಾಡೆಗೂ ಕೊಂದೆ. ಓ, ಅಲ್ಲಿ ನೋಡಿ ಬಿದ್ದಿದೆ ಹೇಳಿ. ಅವ ಸತ್ತ, ನಾನೀಗ ಹೋಗುವುದು ಎತ್ತ ಅಂದ್ರೆ ನನಗೆ ದಾರಿ ಕಾಣಿಸ್ತಾ ಇಲ್ಲ. ಒಂದು ದಾರಿ ತೋರಿಸ್ತೀರಾ? ನಿನ್ನ ರೂಪಿಗೆ ಸೋತೆನೋ, ಮಾರನ ಹತಿಯನ್ನು ಸೈರಿಸದಾದೆನು. ತಾಗಡದಿನ್ನ ದಿನ ತಾಗಡದಿನ್ನ ತರ್ಗಡದಿನ್ನ ತರ್ಗಡದಿನ್ನ ತೈ ದಿನತಾ ದಿನದೈ ನಿನ್ನ ರೂಪಿಗೆ ಸೋತೆನು. ನಿನ್ನ ರೂಪಿಗೆ ಸೋತೆನು, ಮಾರನ ಹದಿಯನ್ನು ಸೈರಿಸದಾದೆನು. ಮಾರನ ಹದಿಯನ್ನು ಸೈರಿಸದಾದೆನು. ಸೈರಿಸದಾದೆನು. ಮಾರನ ಹದಿಯನ್ನು ಸೈರಿಸದಾದೆನು. ಮಾರನ ಹತಿಯನ್ನು ಸೈರಿಸದಾದೆನು. ನಾ ಸೋದೆನು ಸೈರಿಸದಾದೆನು.
ಪುಣ್ಯವಂತನೇ ಎನ್ನ ಬಯಕೆಯ ಸಲ್ಲಿಸಲು ಪುಣ್ಯವಂತನೆಯನ್ನ ಬಯಕೆಯ ಸಲ್ಲಿಸಲು ಪುಣ್ಯವಂತನೇ ಎನ್ನ ಬಯಕೆಯ ಸಲ್ಲಿಸಲು ಮುನ್ನ ಮಾರ್ಗವ ತೋರುವೆ ಮುನ್ನ ಮಾರ್ಗವ ತೋರುವೆ ನಾ ಬೇಡುವೆ ನಾ ಬೇಡುವೆ ನಾ ಬೇಡುವೆ ಪುಣ್ಯವಂತನೆಯನ್ನ ಬೈಗೆಯ ಸಲ್ಲಿಸಲು ಮುನ್ನ ಮಾರ್ಗವ ತೋರುವೆ ನಾ ಬೇಡುವೆ ಮುನ್ನ ಮಾರ್ಗವ ತೋರುವೆ ಪುಣ್ಯವಂತನೆಯಲ್ಲ ಬಯಕೆಯ ಸಲ್ಲಿಸಲು ಮುನ್ನ ಮಾರ್ಗವ ತೋರುವೆ ನಾ ಬೇಡುವೆ ಮುನ್ನ ಮಾರ್ಗವ ತೋರುವೆ ನಾ ಬೇಡುವೆ ಪುಣ್ಯವಂತನೆಯನ್ನ ಬಯಕೆಯ ಸಲ್ಲಿಸಲು ಮುನ್ನ ಮಾರ್ಗವ ತೋರುವೆ ನಾ ಬೇಡುವೆ ನಿನ್ನ ರೂಪಿಗೆ ಸೋತೆನು ಮರನಗತಿಯನ್ನು ಸೈರಿಸದಾದೆನು ಸೋತೆನು ಸೈರಿಸದಾದೆನು ಆ ನಿನ್ನ ರೂಪಿಗೆ ಸೋತೆನು ಮರನಗತಿಯನ್ನು ಸೈರಿಸದಾದೆನು ಮರನಗತಿಯನ್ನು ಸೈರಿಸದಾದೆನು ನಿನ್ನ ಹೆಸರು ಹೇಳಲೇ ಇಲ್ಲ. ವತ್ಸಲ ಎಂಬುದಾಗಿ. ಅಂದರೆ ವಾತ್ಸಲ್ಯ ಪೂರಿತಳು. ಹೌದು, ಅಪ್ಪಮ್ಮನಿಗೆ ಹಾಗೆ. ಅದು ಎಲ್ಲಿಗೆ ಹೋಗ್ಬೇಕು? ಭೂಮಿಗೆ ಮೂಲಕಕ್ಕೆ. ಅವನೀ ಸಾಗರ ಸಂಗಮ ಕ್ಷೇತ್ರಕ್ಕೆ ಹೋದ್ರೆ ಸಾಕು. ದಾರಿ ಬೇಕಾ? ದಾರಿ ತೋರಿಸಿ. ಸ್ವಲ್ಪ ನಿಲ್ಲಿ. ಯಾಕೆ? ದಾರಿ ನಿಮ್ಗೆ ಸಿಗದಿರುವುದೇ ಒಳ್ಳೇದಾಯ್ತು. ಅಲ್ಲ, ಅದು ಹಾಗೆ ಒಬ್ಬರಿಗೆ ಒಳ್ಳೇದಾದ್ದು ಮತ್ತೊಬ್ಬರಿಗೆ ಕೆಟ್ಟದಾಗ್ತದೆ. ನೀವಂತಲ್ಲ, ಇಲ್ಲಿ ಬಂದವರು ಎಲ್ಲರಿಗೂ ಹೋಗುವ ತವಕವೇ ಹೆಚ್ಚು. ಹಾ, ಹಾ, ಬೇಗ ಬೇಗ ಹೋಗಬೇಕು ಅಂತ. ಹೌದು. ಕಾರಣ ಏನು? ಏನು? ಸುತ್ತಲೂ ಇರುವುದು ಹಾವಲ್ವೇ, ಜೊತೆಯಲ್ಲಿ ಊರನ್ನ ಸೇರುವ ತವಕ. ಆದ್ರೆ ನಾನು ಕಳಿಸುವುದಿಲ್ಲ. ಯಾಕೆ? ಆಹಾ, ಅಂದ್ರೆ ಈ ಊರಿಗೆ ಬಂದವ್ರು ನೀನು ಕಳಿಸಿಕೊಡೋ ಪದ್ಧತಿ ಇಲ್ವಾ? ಉಳಿದವ್ರನ್ನೆಲ್ಲ ನಾವೇ ಕಳಿಸ್ತೇವೆ, ಹಾ. ನಿಮ್ಮನ್ನು ನಾನು ಕಳಿಸುವುದಿಲ್ಲ. ಯಾಕೆ? ಅದು ಕಳಿಸುವ ವಿಚಾರ ಅಂತಿರಲಿ. ಹಾ, ಎಷ್ಟು ಚಂದ ಅಲ್ವೇ ನೀವು? ಹೌದಾ? ಹೌದು. ನಮ್ಮ ಅಮ್ಮನೂ ಹಾಗೆ ಹೇಳ್ತಾರೆ. ಹಾಗೆ ಎರಡನೇ ಅವಳು ನೀನು. ನಿಮ್ಗೆ ಅಮ್ಮನ ನೆನಪು ಯಾಕೆ ಈಗ? ಯಾಕೋ ಆಯ್ತಪ್ಪ. ನನಗೆ ಅಮ್ಮನಾಗುವ ಕನಸು, ನಿಮಗೆ ಅಮ್ಮನ ನೆನಪು. ಹಾಗೆ ಹಾ. ದೇವರ
18 ವಯಸ್ಸು. ಈ ವಯಸ್ಸಿಗೆ ನಿಮಗೆ ತಂದೆಯಾಗುವ ಹಂಬಲ ಬೇಕು ಯಾರಿಗೆ? ನಿಮಗೆ. ಮತ್ತೇನು? ಮತ್ತೇನಿದೆ? ಅಲ್ಲಿ ಎಂತ ಮಾತಾಡ್ತಾರೆ? ನಿಮ್ಮ ರೂಪಿಗೆ ಸೋತೇನು. ಓಹೋ, ನಮ್ಮ ನಾಲಿಗೆ ಎರಡಾಗಿರ್ಬೋದು, ಹಾದಿಗೆ ಹಾ, ಭಾವನೆ ಒಂದೇ, ಮನಸ್ಸೊಂದೇ. ಹೌದು. ಹಾ, ಹಾಗಾದ್ರೆ ಸೋತಿದ್ದಾದ್ರೆ ಹೇಗೆ? ಹೇಗೆ? ಮಾರನ ಹತ್ಯೆಯನ್ನ ಸಹಿಸೇನು. ಹಾ, ಕೇವಲ ಕಾಮಕ್ಕಾಗಿ ಅಲ್ಲ, ಹ್ಮ್. ಅದು ಪ್ರಧಾನವೂ ಅಲ್ಲ, ಹಾ, ಅದಿಲ್ಲದೆ ಯಾರ ಜೀವನವೂ ಇಲ್ಲ. ಹೌದಪ್ಪ. ಒಬ್ಬೊಬ್ಬರಿಗೆ ಒಂದೊಂದು ಕಾಮ ಇದ್ದೇ ಇರ್ತದೆ ಅಲ್ಲ, ಹರಿಷಡ್ವರ್ಗಗಳಲ್ಲಿ ಮೊದಲನೇದೇ ಅದು. ಹೌದು. ಹೌದು. ಹಾಗಾದ್ರೆ ಅದನ್ನ ಬಿಟ್ಟವರು ಯಾರಿದ್ದಾರೆ? ಹಾ, ಯಾರು ಬಿಟ್ಟವರಿಲ್ಲ. ಇದ್ದಾರೆ. ಯೋಗಿಗಳ ಇಲ್ವಾ? ಅವರಿಗೂ ಉಂಟು ಹಾ, ದೇವರನ್ನ ಕಾಣುವ ಕಾಮ. ಕಾಮ. ಮತ್ತೆ ಕಾಮ ಅಂದ್ರೆ ಆಸೆ ಅಲ್ಲ. ಹೌದು. ಹಾಗಾದ್ರೆ ಯೋಗಿಯೂ ಬಿಡ್ಲಿಲ್ಲ, ಯಾವ ಗುರುಗಳೂ ಬಿಡ್ಲಿಲ್ಲ ಕಾಮವನ್ನ. ಆಹಾ. ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಕಾಮ ಅಷ್ಟೇ. ಕಾಮನೆ. ಹಾ, ಆಸೆಗಳಲ್ಲವೇ? ನಿಮ್ಮ ಸೇರುವ ಆಸೆ ತಪ್ಪು ಬೇಡ. ಸೇರುವಿಕೆಯಲ್ಲಿ ಹಲವಾರು ಉಂಟು. ಹಾ, ಹೌದು. ಹೃದಯಜನ್ಯವಾಗಿದ್ದು ಪ್ರೇಮ, ಹಾ, ದೇಹಜನ್ಯವಾದಿದ್ದು ಕಾಮ. ಹಾ. ಪ್ರೇಮದಿಂದ ಸೇರುವರಿದ್ದಾರೆ, ಹಾ. ಕಾಮದಿಂದ ಸೇರುವರಿದ್ದಾರೆ. ನೀನೀಗ ಸೇರುವುದು ಯಾವ್ದರಿಂದ? ಪ್ರೇಮ ಕಾಮ ಎರಡು ಆಹಾ. ಒಂದನ್ನೇ ಪ್ರಧಾನವಾಗಿರಿಸಿಕೊಂಡ್ರೆ ಹಾ, ಹಾ, ನಮಗೆ ನಾವು ತಪ್ಪು ಮಾಡಿದಾಗ ಅಲ್ವಾ? ಅದೇ. ಹಾಗಾಗಿ ಎರಡೂ ಉಂಟು. ಹಾ, ಸೇರುವಿಕೆಯಲ್ಲಿ ಮತ್ತೊಂದುಂಟು, ಐಕ್ಯತೆ. ಹೌದು. ಸಿಂಧುವನ್ನ ಬಿಂದು ಸೇರುವ ಹಾಗೆ. ಹಾ, ನದಿಯೂ ಸೇರಿದ. ಹೌದು. ಹಾ, ಇದು ಹಾಗೆ. ಹಾ. ನಿಮ್ಮನ್ನ ಸೇರುವುದ್ರ ಹಾಗೆ. ಹೆಣ್ಣು ಗಂಡನ್ನ ಸೇರುವಲ್ಲಿ ಓಲೈಸುವಿಕೆ ಉಂಟು, ಬದುಕನ್ನು ಸಾರ್ಥಕ ಮಾಡಿಕೊಳ್ಳುವಿಕೆ ಉಂಟು. ಅವಕಾಶ ಕೊಡು. ಹೌದು. ಹಾ. ಹಾಗೆ ನಿಮ್ಮನ್ನ ಸೇರುವ ಹಂಬಲ ನನಗೆ. ಆದ್ರೆ ಈಗ ಪ್ರಧಾನ ಮನ್ಮಥನ ಭಾಷೆ ಸಹಿಸನು. ಒಂದು ನೋಡಿ, ಪುಣ್ಯವಂತರಂತ ತಾವು ಎನ್ನ ಬಯಕೆಯನ್ನು ಸಲ್ಲಿಸಬೇಕು ಅಂತ ಅಥವಾ ಸಲ್ಲಿಸಬೇಕು ಅಂತ ಸೆರಗೊಡ್ಡಿ ಕೇಳಿಕೊಳ್ಳುವುದು ಒಂದು. ಹಾಗೊಮ್ಮೆ ಒಪ್ಪಿದ್ರೆ ದಾರಿ ನೀವು ಕೇಳೋದು ಬೇಡ, ಹಾ, ನಾವು ನಿಮ್ಮನೆ ಮುಗಿಸ್ಕೊಡ್ತೇನೆ ನಾನು. ನಾಗೆಗಳನ್ನು ಸೇರ್ಲಿಕ್ಕೆ ಹೊರಟದ್ದು ಕಾಣ್ತದೆ ಬೇರೆ. ಹಾ. ಯಾಕಂದ್ರೆ ವಿಷ ಉಳ್ಳ ಹಾವುಗಳಲ್ಲ. ಹಾಗೆ ತಪ್ಪು ತಿಳ್ಕೊಳ್ಬೇಡ. ನಾನೇನು ಗೊತ್ತಾ ನಿನಗೆ? ಹೊರೆಗಾಯದ ಸರ್ವ ಸುಖಂಗಳ ಹುರುತರ ಹೊಣೆಗಾಗಿ, ಹೊರೆಗಾಯದ ಸರ್ವ ಸುಖಂಗಳ ಹುರುತರ ಹೊಣೆಗಾಗಿ, ಹುರುತರ ಹೊಣೆಗಾಗಿ ತರುಣಿಯ ಹಂಗಿಗೆ ಸಿಲುಕೆನು ಸರ್ವದ ತೆರಳುವೆಗೆನು ತೆತ್ತು. ಗೊತ್ತಲ್ಲ, ಈ ವಯಸ್ಸಿಗೆ ಕಾಮನೆಗಳೇನು ತಪ್ಪಲ್ಲ. ಹಾಗಂತ ಆ ಕಾಮನೆಗಳಲ್ಲಿ ಬೇರೆ ಬೇರೆ ರೀತಿ ಉಂಟು. ನೋಡು, ಚಂದವಾದ್ದನ್ನು ಬಯಸುವುದು ಅಪರಾಧ ಅಲ್ಲ. ಹಾಗಂತ ಬಯಸಿದ್ದೆಲ್ಲವೂ ನಮಗೆ ಸಿಗಲೇಬೇಕು ಅಂತ ಏನು ಇಲ್ಲ. ಕೆಲವು ಚಂದವಾದ್ದನ್ನ ನೋಡಿ ಅಷ್ಟೇ ಸಂತೋಷ ಪಡಬೇಕು. ಉದಾಹರಣೆಗೆ ಕಾಮನ ಬಿಲ್ಲು ಚಂದ ಕಾಣ್ತದೆ, ಕೈಗೆ ಸಿಗ್ತದ, ಹಾಗೆ ತಿಳ್ಕೊ. ಬೆಂಕಿಯು ಹಾಗೆ ಅಲ್ವಾ? ಮುಟ್ಲಿಕ್ಕೆ ಆಗ್ತದ? ಇದು ಹಾಗೆ ಅಂತ ತಿಳ್ಕೊ. ಕಾಮನ ಬಿಲ್ಲ ಬೆಂಕಿಯು ಎರಡೂ ಅಂತ ತಿಳ್ಕೊ. ಬಿಲ್ಲಿನಲ್ಲಿ ಆಕರ್ಷಣೆ ಉಂಟು, ಕಾಮನ ಬಿಲ್ಲಿನಲ್ಲಿ ಇದು ಹಾಗೆ ಬರೀ ಆಕರ್ಷಣೆಗೆ ಮಾತ್ರ. ಇಲ್ಲ ಇಲ್ಲ ಇಲ್ಲ. ಖಂಡಿತ ಹೌದು. ಯಾಕೆ ಮೂಡ್ತದೆ, ಆಮೇಲೆ ಮಾಯ ಆಗ್ತದೆ. ಮನಸ್ಸು ಬೇರೆ ಅಲ್ವಾ? ನಾನು ವಿದ್ಯಾರ್ಥಿ ಜೀವನದಲ್ಲಿದ್ದವನು. ನನಗೆ ಗುರಿ ಸಾಧಿಸುವಲ್ಲಿವರೆಗೆ ದೈಹಿಕವಾದ ಚಪಲತೆಯನ್ನು ತೊರೆದಿದ್ದೇನೆ. ನನಗೆ ಗುರಿ ಮುಟ್ಟುವುದೇ ಲಕ್ಷ್ಯ. ಎಲ್ಲರಿಗೂ ಅದೇ ಲಕ್ಷ್ಯ ಬೇಕು, ಗುರಿ ಮುಟ್ಟುವ ಲಕ್ಷ್ಯ ಬೇಕು ಅಲ್ವಾ? ನಿಮಗೊಂದು ಗುರಿ ಮುಟ್ಟುವ ಲಕ್ಷ್ಯ, ನನಗೆ ಈ ಗುರಿ ಮುಟ್ಟುವ ಲಕ್ಷ್ಯ ಅಷ್ಟೇ. ಲಕ್ಷ್ಯ ಇದು ಗುರಿ ಆಗುದಿಲ್ಲ. ಇದಲ್ದಿದ್ರು ಮತ್ತೊಂದು ಕಡೆ ಸಿಗ್ತದೆ. ನನ್ನ ಗುರಿ ಒಂದೇ, ಹಾಗಾದ್ರೆ ಹೋಗ್ಲೇಬೇಕು. ಹೋಗಲೇಬೇಕು. ಆಗುದಿಲ್ಲ. ದಾರಿ ಬಿಡು. ಬಿಡದ ನಿನ್ನನು ರಗರಲಿಯ ಬಿಸಿ ಇಡುವೆನು ಬಂಧನದಿ. ಬಿಡ ಬಿಡೆ ನಾ ಬಿಡ ಬಿಡೆ ಬಿಡದ ನಿನ್ನನು ರಗರಲಿಯ ಬಿಸಿ ಇಡುವೆನು ಬಂಧನದಿ, ಇಡುವೆನು ಬಂಧನದಿ. ಕಡು ದೈನ್ಯದಿ ಬೇಡಿದರೆನ್ನಯ, ಕಡು ದೈನ್ಯದಿ ನಾ ಬೇಡಿದರೆನ್ನಯ ನುಡಿ ಧಿಕ್ಕರಿಸಿದೆಯ, ಕಡು ದೈನ್ಯದಿ ನಾ ಬೇಡಿದರೆನ್ನಯ ನುಡಿ ಧಿಕ್ಕರಿಸಿದೆಯ, ನುಡಿ ಧಿಕ್ಕರಿಸಿದೆಯ. ನಾನು ಯಾವ ಕಾಲಕ್ಕೂ ಬಿಡುವುದಿಲ್ಲ ಹೋಗುವುದಕ್ಕೆ. ಅಲ್ಲ, ನೀನು ಹೋಗ್ಲಿಕ್ಕೆ ಬಿಡ್ತೀಯೋ ಬಿಡುದಿಲ್ವೋ ನನ್ಗೆ ಗೊತ್ತಿಲ್ಲ. ಹಾಗಂತ ನಾನು ನಿನ್ನ ಮಾತಿಗೆ ಒಪ್ಪುವುದಿಲ್ಲ. ನೀನು ಕಡು ದೈನ್ಯದಲ್ಲಿ ಕೇಳಿಕೊಂಡೆ, ಸೆಬೆಗೊಡ್ಡಿ ಬೇಡಿಕೊಂಡೆ, ಆಗುದಿಲ್ಲ ಹೋಗ್ತೀಯ ಅಂತಾದ್ರೆ ನಿನ್ನನ್ನು ಬಿಡ್ತೇನೆ ಮಾಡಿದ್ಯಾ? ಏನು ಮಾಡ್ತೀಯಪ್ಪ? ನಾಗಪಾಶದಿಂದ ಬಂಧಿಸ್ತೇನೆ. ಸುಡುವೆನು ನಾನಗೆ ಲೋತು, ಸುಡುವೆ ಸುಡುವೆನು ನಾನಗೆ ಲೋತು. ನನ್ನ ತಡೆಯುವರ್ಯಾರೆಂದ, ತಡೆಯುವರ್ಯಾರೆಂದ ಹುಡುಕಿದ
ಮುನಿದರೆ ಮಾರಿ ಮುನಿದರೆ ಮಾರಿ ಮುನಿದರೆ ಮಾರಿಯು ಸದಿ ನೀ ಬಂದೆಯ ಕೊನೆಗಾಲದ ಬಿದ್ದ ಕೊನೆಗಾಲದ ಬಿದ್ದ ಮುನಿದರೆ ಆಗುತ್ತಾಳೆ ಮಾರಿ, ನಿನ್ನ ಪಾಲಿಗೆ ನಾನು ಅದೇ ಆಗ್ತೇನೆ. ಏನು ಬೇಕಾದ್ರೂ ಅದು ಹೆಣ್ಣಪ್ಪಳು ಒಲಿದ್ರೆ ಅಲ್ಲ ಒಳ್ಳೆ ತಿರಸ್ಕಾರ ಮಾಡಿ ಹೋಗ್ತೇನೆ. ಬಯಸಿ ಬಂದ ಹೆಣ್ಣು ಮಕ್ಕಳ ಬೇಡಿಕೆಯನ್ನೆಲ್ಲ ತೀರಿಸುವುದಕ್ಕೆ ಒಬ್ಬ ಗಂಟಿಗೆ ಆಗ್ತದೆ. ನಾನು ನಿರ್ಧಾರ ಮಾಡಿದ್ದೇನೆ ಏನು ಅಂತ. ಏನು? ನೀನು ಗಂಡಲ್ಲ ಷಂಡ ನೀನು. ಅದು ಪ್ರದರ್ಶನಕ್ಕಿಟ್ಟ ವಸ್ತು ಅಲ್ಲ, ಪುರುಷನ. ನನಗೆ ಬೇಕಾಗಿಲ್ಲ. ಬೇಡ ಬಿಡು. ಹಾಗಾದ್ರೆ ಹಾ. ಏನು ಸುಡ್ತೀಯ? ಬಿಟ್ಟೇನಾ? ಇಲ್ಲಿಂದ ಹೋಗ್ತೀಯ? ಬಿಡ್ತೇನಾ? ಯಾವ ಕಾಲಕ್ಕೂ ಹೋಗ್ಲಿಕ್ಕೆ ಬಿಡುವುದಿಲ್ಲ. ಏನು ಮಾಡ್ತಿ? ಸುಡ್ಲಿಕ್ಕೆ ಕೊಡುವುದಿಲ್ಲ. ಹಾ. ಏನು ಮಾಡ್ತೀಯ? ಏನ್ ಮಾಡ್ತಿ? ಇಷ್ಟು ಅಧಿಕಾರದಿಂದಲೋ ದರ್ಪದಿಂದ ಮಾತನಾಡುತ್ತೀಯ ಅಂತಾದ್ರೆ ಆತ್ಮವಿಶ್ವಾಸ ಅಲ್ಲ ನಿನಗೆ. ನಿನಗೆ ದುರಹಂಕಾರ ಇದೆ. ಹಾಗೆ ತಿಳ್ಕೊ. ಅದೇ ಆ ದುರಹಂಕಾರಕ್ಕೆ ತಕ್ಕ ಮದ್ದರಿದ್ದೇನೆ. ಏನ್ ಮಾಡ್ತೀಯ? ನಿನ್ನ ಕೊನೆಯ ಕಾಲಕ್ಕೆ ನೀನು ಕಲಿತ ವಿದ್ಯೆಯೆಲ್ಲವೂ ಮರೆಯಾಗಿ ಹೋಗಲಿ. ಮರೆಯಾಗಿ ಹೋಗಲಿ. ಮರೆಯಾಗಿ ಹೋಗಲಿ. ಎಂದು ಬೇಳಿದ ಸದಿಯ ಮಾತಿಗೆ ನೊಂದುಕೊಳ್ಳುತ್ತ ಎಂದು ಬೇಳಿದ ಸತಿಯ ಮಾತಿಗೆ ನೊಂದುಕೊಳ್ಳುತ್ತ ಈಶ್ವರಿಯ ಧ್ಯಾನದಿ ಬಂದ ಗುವೆಯ ಮಾರ್ಗವನರಸುತ್ತ ಈಶ್ವರಿಯ ದಾನದಿ ಬಂದ ಗುಹೆಯ ಮಾರ್ಗವನರಸುತ್ತ ಹೊರಡ ನದಿ ಜವದಿ ಆ ಆ ಆ ಋತುಮಾರ್ಗದಲ್ಲಿ ನಡೆಯುವುದೇ ತಪ್ಪೆ. ಅವಳ ಕಾಮನೆ ಅಪರಾಧವೇನೂ ಅಲ್ಲ. ಹಾಗಂತ ನನ್ನ ನಿರ್ಧಾರ ಆಕ್ಷೇಪ ಮಾಡ್ಲಿಕ್ಕೆ ಅವಳಿಗೆ ಹಕ್ಕುಂಟ? ನನ್ನಂತಹ ಹೆಣ್ಣು ಕಡೆಗೂ ಶಾಪವನ್ನೇ ಕೊಟ್ಟು ಬಿಟ್ಟು ಮೈ ಕಂಪಿಸಿತಲ್ಲ. ನಾನು ಅಪರಾಧಿ ಅಲ್ಲದೆ ಹೋದ್ರು ಅವಳ ಮಾತಿನಿಂದ ನನ್ನ ದೇಹ ನಡುಗಿದ್ದಂತೂ ಸತ್ಯ. ಯಾಕೆ ಗೊತ್ತಾ? ನೊಂದವರು ಶಪಿಸುವುದು ಬೇಡ, ಉಂಡವರು ಹರಸುವುದು ಬೇಡ. ಗಾದೆಯ ಮಾತು. ನೊಂದಿದ್ದಾಳೆ, ಏನು ಹೇಳಿದ್ದಾಳೆ? ಶಾಪವಾದೀತೆ ಗೊತ್ತಿಲ್ಲ. ಕಾಲವನ್ನು ತಿಳಿದವರು ಯಾರಿದ್ದಾರೆ? ಏನೇ ಇರಲಿ, ನಾನಂತೂ ನಿರಪರಾಧಿ ಎನ್ನುವ ವಿಶ್ವಾಸದಿಂದ ಭಗವತಿಯನ್ನು ಧ್ಯಾನಿಸಿ ಕಾಲೆಳೆದತ್ತ ಸಾಕ್ತೇನೆ, ದಾರಿ ತೋರಿದತ್ತ ಸಾಕ್ತೇನೆ. ಜೈ ಚಂಡಿಕಾ ಪರಮೇಶ್ವರಿ. ನನಗಿದ್ದಿರಲಿಲ್ಲ. ಯಾಕೆಂದ್ರೆ ಪಾಂಡವರು ನಮ್ಮವರು, ನಮ್ಮ ದೊಡ್ಡ ಪದ ಇರುವಂತಹ ಧರ್ಮರಾಜ ಮಾಡುವಂತಹ ರಾಜಸೂಯಾದ್ವರ, ಅದಕ್ಕೆ ಈ ಘಟೋತ್ಕಚನ ಸಹಾಯ ಬೇಕು ಎಂಬ ಕಾರಣಕ್ಕಾಗಿ ನಾನು ಇಂದ್ರಪ್ರಸ್ಥವನ್ನು ಸೇರಿದೆವು. ರಾಜಸೂಯಾದ್ವರವನ್ನು ಸಸೂತ್ರವಾಗಿ ಮುಗಿಸಿ ಇನ್ನೇನು ಮನೆಯನ್ನು ಸೇರಬೇಕು. ಹೊರಡುವಾಗ ಬಹಳ ಬೇಗ ಹೊರಟವ ನಾನು. ಬರುವಾಗ ಸ್ವಲ್ಪ ತಡ ಆಯ್ತು, ಈಗಷ್ಟೇ ಬಂದೆ. ನಾನು ಹೊರಡುವಾಗ ನನ್ನ ಮಡದಿ ಕಾಮ ಕಟಂಕಿಟಿ ಮೂರಿ ಅವಳು ತುಂಬು ಗರ್ಭಿಣಿ, ಮಗನನ್ನು ಹಡೆದಿದ್ದಾಳೆ. ಆ ನಿರೀಕ್ಷೆ ನನಗಿದೆ. ಮಗನ ಮುಖವನ್ನು ನೋಡಬೇಕು ಅನ್ನುವಂತ ಆತುರದಿಂದ ಓಡಾಡಿ ಬಂದೆ. ಬಂದು ಕೇಳಿದ್ರೆ ವಿಜಯ ಮುನಿಯಲ್ಲಿಗೆ ವಿದ್ಯಾಭ್ಯಾಸಕ್ಕಾಗಿ ತೆರಳಿದ್ದಾನೆ ನಮ್ಮ ಮಗ. ಸತ್ಯ ವಿಷಯ ಗೊತ್ತಾಯ್ತು. ಅಲ್ಲಿಗೆ ಹೋದೆ. ಹೋಗಿ ಕೇಳಿದ್ರೆ
ಘೋರ ದಾನವನ ಸಂಹಾರಕ್ಕೆಂದು ಪಾತಾಳದತ್ತ ಧಾವಿಸಿದ್ದಾಳೆ. ಈ ಕಡೆ ಹುಡುಕುತ್ತಾ ಬಂದೆ, ಇಲ್ಲಿ ಯಾರಿದ್ದಾರೆ? ಮುಂದೆ ಹೋಗಿ. ಯಾರು ನೀಚಗೆ ಮೋಯಿನಿ ತತ್ತೊಂಬದಿ ಕುತಕ ದಯ್ಯ ದಯ್ಯರಿನ ತೊಂಬದಿ ಕುತ ಯಾರು ನಿಜ ಗಲ್ಮೋಗಿನಿ ವಿಲಾಸಿನಿ 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 ಮಾನದ ಹೃದಯ ರಾಣಿ ವಿಲಾಸಿನಿ ಮಾರನ ಹೃದಯ ರಾಣಿ. ಮೂರು ಲೋಕದೋಳಿಂಬ ಚೆಲುವೆಯರದು ಕಾಣೆ ಮೂರು ಲೋಕದೋಳಿಯುಂಟ ಚಲುವೆಯರನು ಕಾಣೆ. ಮೂರು ಲೋಕದೋಳಿಂಬ ಮೂರು ಲೋಕದೋಳಿಂಬ ಚೆಲುವೆಯರದು ಕಾಣೆ ಚೆಲುವೆಯರದು ಕಾಣೆ ನಾನೇ ಮಾಡಿಯೇ ಎಂತ ನುಡಿಯನು ಲಾಲಿಸೋ. ನಾರಿ ಮಾಡಿಯೇ ಎಲ್ಲ ನುಡಿಯನು ನಾನಿಸು. ನಾರಿ ಮಾಡಿಯೇ ಎಲ್ಲ ನುಡಿಯನು ನಾನಿಸು. ಯಾರು ನೀ ಜಗನ್ಮೋಹಿನಿ ವಿಲಾಸಿನಿ ಮಾರನ ಹೃದಯ ರಾಣಿ. ಮೂರು ಲೋಕದೋಳಿಂಬ ಚೆಲುವೆಯರನು ಕಾಣೆ ಮೂರು ಲೋಕದೊಳಿಂಥ ಚಲುವೆಯರನು ಕಾಣೆ. ನಾರಿ ಮಾಡಿಯೇ ಎಲ್ಲ ನುಡಿಯನು ನಾನಿಸು. ನಾನೇ ಮಾಡಿಯೇ ಎಂತ ನುಡಿಯನು ಲಾಲಿಸೋ. ಯಾರು ನೀ ಜಗನ್ಮೋಹಿನಿ ಮಾರನ ಹೃದಯ ರಾಣಿ. ಆ ಆ ಯಾರು ನೀ ಜಗನ್ಮೋಹಿನಿ ವಿಲಾಸಿನಿ ಮಾರನ ಹೃದಯ ರಾಣಿ. ಅಬ್ಬಬ್ಬ, ಕ್ಷಣ ಕ್ಷಣಕ್ಕೂ ಆಶ್ಚರ್ಯ ಆಶ್ಚರ್ಯ. ನೇರವಾಗಿ ಪಾತಾಳದತ್ತ ಬಂದೆ. ಒಬ್ಬನೊಬ್ಬಳು ಸ್ಫುರದ್ರೂಪಿ ಹೆಣ್ಣೊಬ್ಬಳನ್ನು ಕಾಣ್ತಾ ಇದ್ದೇನೆ. ಏನೆಂದು ಕರೆಯಲಿ? ದಿವ್ಯವಾದ ತೇಜಸ್ಸಿದೆ. ಮಾನವಳಿವಳಲ್ಲ, ದಾನವ ವರ್ಗಕ್ಕೆ ಸೇರಿದವಳಲ್ಲವೇ ಅಲ್ಲ. ಅವಳನ್ನೇ ಕೇಳ್ತೇನೆ, ಕುಮಾರಿ ಯಾರಮ್ಮ ನೀನು? ನಿನ್ನ ದಿವ್ಯವಾದ ತೇಜಸ್ಸು ಓಜಸ್ಸನ್ನು ಗಮನಿಸಿದಾಗ ಸಾಮಾನ್ಯದವಳಲ್ಲ ಎನ್ನುವುದು ಅರ್ಥ ಆಗ್ತದೆ. ನೀನು ಯಾರು ಎನ್ನುವುದು ಗೊತ್ತಾಗುವುದಿಲ್ಲ. ನಿನ್ನ ರೂಪ ನೋಡಿದ್ರೆ ಭುವನ ಮೋಹಿನಿ. ಹಿಂದೊಂದು ಸಮಯದಲ್ಲಿ ಪಾಲನಾಕರ್ತನಾಗಿರುವಂತಹ ಮಹಾವಿಷ್ಣು ಮೋಹಿನಿಯ ರೂಪವನ್ನು ತಳೆದಿದ್ದಂತೆ ಜಗನ್ಮೋಹಿನಿ ಅಂತಹ ರೂಪ. ಅದು ಬಹುಶಃ ಇಂತಹ ರೂಪವೇ ಇರಬೇಕು.
ಹೇಳು, ನೀನು ಯಾರು? ನಿನ್ನ ಶುಭ ನಾಮವೇ ಯಾವುದು? ಜೊತೆಗೆ ನಾನು ಮುಂದೆ ಕೇಳುವಂತಹ ಪ್ರಶ್ನೆಗಳಿಗೆ ಉತ್ತರಿಸಬೇಕು. ಆ ಉತ್ತರ ನಿನ್ನಿಂದ ಸಿಗುತ್ತದೋ ಇಲ್ವೋ ಎನ್ನುವುದನ್ನು ತಿಳಿಯುವುದಕ್ಕೆ ನೀನ್ ಯಾರು ಎನ್ನುವಂತಹ ಪ್ರಶ್ನೆಯನ್ನು ನಾನು ಮಾಡಬೇಕಾಗಿದೆ. ಹೇಳಮ್ಮ. ಪುರುಷ ನೀನ್ಯಾರು ಮುನ್ನ, ಪುರುಷ ನೀನ್ಯಾರು ಮುನ್ನ, ಹೇಳು ನಿನ್ನರಿಗೆ ಏನಿವುದು ಎನ್ನ, ಹೇಳು ನಿನ್ನರಿಗೆ ಏನಿವುದು ಎನ್ನ. ಪರಿಪರಿಯ ಹೊಗಳಲೇಕೆ ಎನ್ನ, ಪರಿಪರಿಯ ಹೊಗಳಲೇಕೆ. ಸವಿನುಡಿಗೆ ಮರುಳಾಬಳಲ್ಲ ಜೋಕೆ, ಸವಿನುಡಿಗೆ ಮರುಳಾಬಳಲ್ಲ ಜೋಕೆ. ಪುರುಷ ನೀನೊಬ್ಬ, ನೀನ್ಯಾರು ಹೇಳು? ಪರಿಪರಿಯಾಗಿ ನನ್ನ ಯಾಕೆ ಹೊಗಳುತ್ತೀಯ? ನನ್ನಿಂದ ಯಾವ ಕಾರ್ಯ ಆಗಬೇಕು? ನಿನ್ನ ಮಾತಿಗೂ ನಿನ್ನ ರೂಪಕ್ಕೂ ಮರುಳಾಗುವ ಹೆಣ್ಣು ನಾನಲ್ಲ, ನೀನ್ಯಾರು ಹೇಳು? ಛೇ 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 ಛೇ, ತಪ್ಪಿದೆ. ನೀನು ನಿನ್ನನ್ನು ಮರುಳುಗೊಳಿಸುವುದಕ್ಕೆ ಬಂದವನಾಗಲ್ಲ. ಸರಸಿಜ ಬಗೆ ನಿನ್ನನು, ಸರಸಿಜ ಬಗೆ ನಿನ್ನನು, ಸರಸಿಜ ಬಗೆ ನಿನ್ನನು, ಮೋಗಿಸದಿಟ ಪುರುಷನಲ್ಲವಿಂದು, ಮೋಗಿಸದಿಟ ಪುರುಷನಲ್ಲವಿಂದು. ತರುಣಿ ಮಳಿಯೇ ಎನ್ನ ತರಳ ಇಲ್ಲಿಗೆ ಬಂದು, ತರುಣಿ ಮಳಿಯಲ್ಲ ತರಳ ಇಲ್ಲಿಗೆ ಬಂದು, ದುರುಳ ನೋರ್ವನ ಕೊಂದು ಕೆರಳಿದ ಯಾವೆಡೆ, ದುರುಳ ನೋರ್ವನ ಕೊಂದು ಕೆರಳಿದ ಯಾವೆಡೆ. ಸರಸಿಜ ಬಗೆ ನಿನ್ನನು, ಮೋಗಿಸದಿಟ ಪುರುಷನಲ್ಲವಿಂದು. ಸರದಿನ ಬಗೆನ್ನನೋ ಏನು ಇದು ನೀನು ಹಾಗೆ ಭಾವಿಸಿದ್ರೆ ತಪ್ಪಲ್ಲ. ಯಾಕೆಂದ್ರೆ ಕೆಲವರ ಅನುಭವದ ಮೇಲೆ ಮಾತನಾಡಿ ಬಿಡ್ತಾರೆ. ಸ್ಫುರದ್ರೂಪಿಯಾಗಿರುವಂತಹ ನಿನಗೆ ಇನ್ನೆಷ್ಟು ಜನ ಪುರುಷರು ನಿನ್ನನ್ನು ಮಾತನಾಡಿಸುವುದರ ಮೂಲಕ ಮರುಳುಗೊಳಿಸುವ ಯತ್ನ ಮಾಡಿದ್ದಾರೋ ಗೊತ್ತಿಲ್ಲ. ನಾನು ಮರುಳಾಗುವ ಹೆಣ್ಣು ಅಲ್ಲ. ನೋಡು, ಏನು? ನಾನು ಅದಕ್ಕಾಗಿ ಬಂದವನು ಅಲ್ಲ. ಮತ್ತೇನು ಕಾರ್ಯ? ನಾನೊಬ್ಬ ವಿಟ ಪುರುಷ ಎಂದು ತಪ್ಪು ಭಾವಿಸಬೇಡ. ನಿನ್ನನ್ನು ಕಾಮ ದೃಷ್ಟಿಯಿಂದ ಕಂಡವ ನಾನಲ್ಲ, ಕಾಣುವವನು ಅಲ್ಲ. ಹೆಣ್ಣಿನ ಮೇಲೆ ಅಪಾರವಾಗಿರುವಂತಹ ಗೌರವವನ್ನು ಹೊಂದಿದವರು ನಾವು. ನಾನು ಅಂದ್ರೇನು? ನಮ್ಮ ವಂಶವೇ ಅಂತಹದ್ದು, ಸಾಮಾನ್ಯ ವಂಶ ಅಲ್ಲ. ಇಲ್ಲಿ ಬಂದವರೆಲ್ಲ ಭವಿಷ್ಯದ ಬಗ್ಗೆ ಮಾತಾಡ್ತಾರೆ. ಹೌದು, ಅಂದ್ರೆ ಗಟ್ಟುಗಟ್ಟಿ ಜನ್ಮೇ ಬಂದಿದ್ದಾರೆ ಅಂತ ಅರ್ಥ ಅಷ್ಟೇ. ಪವಿತ್ರವಾಗಿರುವಂತಹ ಚಂದ್ರಾನ್ವಯದಲ್ಲಿ ಜಾಯಮಾನಕ್ಕೆ ಬಂದವ. ಹಾ, ಕೇಳಿರುವೆಯ? ಪಾಂಡವರು, ಪಂಚ ಪಾಂಡವರು. ಆ ಪಾಂಡವರಲ್ಲಿ ಬಹುಗಟ್ಟಿಗೆ ಎನಿಸಿಕೊಂಡಿರುವಂತಹ, ಶತಗಜ ತ್ರಾಣಿ ಎನಿಸಿಕೊಂಡಿರುವಂತಹ ವೃಕೋದರ ಭೀಮಸೇನ ನನ್ನ ಅಪ್ಪ. ಆ ಅಪ್ಪನಿಗೆ ನಾನು ಮಗ. ನನ್ನ ಹೆಸರು ಘಟೋತ್ಕಚ ಎಂದು. ನಾನು ಇಲ್ಲಿಗೆ ಬರುವುದಕ್ಕೆ ಕಾರಣ ಏನು ಕಾರಣ? ಮತ್ತೇನಲ್ಲ, ನನ್ನ ಮಗನಾಗಿರುವಂತಹ ಬರ್ಬರಿಕ ಇಲ್ಲಿಗೆ ಬಂದ ಎನ್ನುವ ವಿಷಯವನ್ನು ತಿಳಿದೆ. ಘೋರ ದಾನವನ ಸಂಹಾರಕ್ಕಾಗಿ ಪಾತಾಳದ ಕಡೆ ಬಂದಿದ್ದಾನೆ ಎನ್ನುವ ವಿಷಯವನ್ನು ತಿಳಿದ ನಾನು ನನ್ನ ಮಗನನ್ನು ಅರಸುತ್ತಾ ಬಂದವನಿದ್ದೇನೆ. ಹೇಳು ತಾಯೇ, ಸಂಕೋಚ ಬೇಡ, ಭಯ ಬೇಡ. ಇಲ್ಲಿಗೆ ಒಬ್ಬ ಹುಡುಗ ಬಂದಿದ್ದಾನೆ. ಬಂದಿದ್ದ ಅಂತಾದ್ರೆ ಅವ ಎಲ್ಲಿದ್ದಾನೆ? ಬಂದು ಹೋದ ಅಂತಾದ್ರೆ ಅವ ಎಲ್ಲಿಗೆ ಹೋದ? ಏನಾದ್ರೂ ವಿಷಯ ತಿಳಿದೀತ ನಿಮ್ಗೆ? ಏನು ಬರುವ ಹುಡುಗ ನೋಡ್ತಾ ಇರೋದು ನಾವು? ನನ್ಗೆ ಗೊತ್ತಿಲ್ಲ. ಇದ್ದಾಗ ಅದು ಕಂಡ್ರೆ. ಹಾಗಾದ್ರೆ ಯಾರು ಬರ್ಲೇ ಇಲ್ವಾ ಇಲ್ಲಿ?
ಬಹಳ ಮಂದಿ ಬಂದಿದ್ದಾರೆ. ಹ, ಆದ್ರೆ ಒಂದು ವಿಷಯ ಗೊತ್ತಾಯ್ತು ನನಗೆ. ಏನದು? ಏನೋ ವಂಶ ಸುದ್ದಿ ಹೇಳಿದಿಲ್ಲ ನೀನು. ಚಂದ್ರವಂಶ ಲೆಕ್ಕ ಹಾಕಿದೆ. ಬಂದಿರ್ಪನೋರ್ವ ಹೇಳಿ ಬಂದಿರ್ಪನೋರ್ವ ಹೇಳಿ ಶಂಡನವ ಕಂದ ನಿನಗೆಂದು ಜೋಡಿ ಶಂಡನವ ಕಂದ ನಿನಗೆಂದು ಜೋಡಿ ಮುಂದೆನ್ನ ಕೇಳಬೇಡ ತಿಳಿಯದಾನೆಂದೆನುದ ಘೋಡ. ಬಂದಿರ್ಪ ಒಬ್ಬ ಹೇಳಿ. ಹೇಳಿಯ ಬಂದವರ ಎಲ್ಲರ ಪರಿಚಯ ಇಲ್ಲದೆ ಇದ್ರು ವಿಶೇಷ ಗುಣವುಳ್ಳ ವ್ಯಕ್ತಿಯ ಪರಿಚಯ ನಮ್ಗಿರ್ತದೆ. ಅದು ಯಾವ ಹೇಡಿ ಆತ? ಬರೇ ಹೇಡಿ ಅಲ್ಲ, ಮುನ್ನ ಷಂಡ ನಿನಗೆಂತು ಮಗನು. ಯಾವ ಷಂಡ? ಮುಂದೆನ್ನ ಕೇಳಬೇಡ. ಷಂಡ ಒಬ್ಬ ಬಂದಿದ್ದ ಎನ್ನುವುದನ್ನು ಹೇಳಿಲ್ಲ. ಬಂದದ್ದು ಹೌದು ಅಂತಾಯ್ತು. ಮುಂದೆನ್ನ ಕೇಳಬೇಡ, ಬಂದವ ಷಂಡ ಅಂತ ಹೇಳ್ತಾರೆ. ಸಾಮಾನ್ಯದವರಿಂದ ಇಲ್ಲಿಗೆ ಬರುವುದಕ್ಕೆ ಸಾಧ್ಯ ಉಂಟ? ಸಾಧ್ಯವೇ ಇಲ್ಲ. ಹಾಗಾದ್ರೆ ಬಂದವ ನನ್ನ ತರಳನೇ ಹೌದು ಎನ್ನುವುದಕ್ಕೆ ಅನುಮಾನ ಇಲ್ಲ. ಇನ್ನು ಷಂಡ ಅಂತ ಹೇಳ್ಬಿಟ್ಲಲ್ಲ, ಅವರಿಬ್ರೊಳಗೆ ಏನೇನ್ ನಡೆದಿದೆಯಾ ಯಾರಿಗೂ ಗೊತ್ತು. ಏನೋ ನಡೆದಿದೆ ಇಲ್ಲಿ ಅನ್ನುವ ಸತ್ಯ. ಸತ್ಯ ತಿಳಿಯಬೇಕು ಅಂತಾದ್ರೆ ಮಗನನ್ನು ಕಾಣಬೇಕು. ಹುಡುಕುತ್ತಾ ಬಂದ